ಸೊ ನಾನು ಆ್ಯಕ್ಚುಲಿ ಈಗ ಲಂಡನ್ ಬ್ರಿಡ್ಜ್ ಹತ್ರ ಬಂದ್ವಿ. ಸೊ ವೆದರ್ ತುಂಬ ಚೆನ್ನಾಗಿದೆ, ಸನಿ ಇದೆ, ಬ್ಯೂಟಿಫುಲ್ ಡೇ. ಬನ್ನಿ ನಿಮಗೆ ಲಂಡನ್ ಬ್ರಿಡ್ಜ್ ತೋರಿಸ್ತೀನಿ. ನೋಡಿ ಲಂಡನ್ ಬ್ರಿಡ್ಜು. ನಾವು ಆ್ಯಕ್ಚುಲಿ ಬ್ರಿಡ್ಜ್ ಮೇಲೆ ಬಂದಿದ್ದೀವಿ. ತುಂಬ ಜನ ಅಲ್ಲಿ ಥೇಮ್ಸ್ ರಿವರಿಂದ ಆ ಕಡೆಯಿಂದನೂ ನೋಡ್ಬೋದು, ಸೈಡ್ ವ್ಯೂ ಕಾಣಿಸುತ್ತೆ. ಬಟ್ ಸೈಡ್ ವ್ಯೂ ತುಂಬ ಸರಿ ಬಂದಿದ್ದೀನಿ 8 ಇಯರ್ಸಲ್ಲಿ. ಇಯರ್ಲಿ ಅಟ್ಲೀಸ್ಟ್ 3 ಟೈಮ್ಸ್ ಆದರೂ ವಿಸಿಟ್ ಮಾಡಿದ್ದೀರಿ ಲಂಡನ್ ಬ್ರಿಡ್ಜು. ಸೊ ನೀವು ಕೌಂಟ್ ಮಾಡ್ಕೊಬೋದು 8 ಇಯರ್ಸಲ್ಲಿ ಎಷ್ಟು ಟೈಮ್ ವಿಸಿಟ್ ಮಾಡಿದ್ದೀನಿ ಅಂತ. ಬಟ್ ವೆನ್ ಎವರ್ ಐ ಕಮ್ ಇನ್ ಟು ದಿಸ್ ಪ್ಲೇಸ್ ಅಲ್ವಾ, ಇಟ್ಸ್ ಆಲ್ವೇಸ್ ಫ್ರೆಶ್ ಫೀಲಿಂಗ್. ತುಂಬ ಒಂಥರ ಲೈಕ್ ಏನಂತಾರೆ, ತುಂಬ ಚೆನ್ನಾಗಿದೆ. ಸೊ ಬನ್ನಿ ತೋರಿಸ್ತೀನಿ ನಿಮಗೆ ಲಂಡನ್ ಬ್ರಿಡ್ಜ್ ಇವತ್ತು. ಲಂಡನ್ ಬ್ರಿಡ್ಜ್ ಸುತ್ತಮುತ್ತ ಇದೆಲ್ಲ ಎಷ್ಟು ಹಳೇ ಬಿಲ್ಡಿಂಗ್ಸ್ ಅಂದರೆ ಅಷ್ಟು ಹಳೇ ಬಿಲ್ಡಿಂಗ್ ನೋಡಿ. ಐ ಥಿಂಕ್ ಇಟ್ಸ್ ಆಲ್ ಬಿಲ್ಟ್ ಇನ್ 1900 ಟೈಮಲ್ಲಿ ಬಿಲ್ಟ್ ಮಾಡಿರೋದು ಅಂದ್ಕೊತೀನಿ ನಾನು. ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಲಂಡನ್ ಬ್ರಿಡ್ಜ್ ಸುತ್ತಮುತ್ತ ಇರೋ ಬಿಲ್ಡಿಂಗ್ಸ್ ಮಾತ್ರ ಸಿಕ್ಕಾಪಟ್ಟೆ ಹಳೆಯದು. ಸೊ ಥೇಮ್ಸ್ ರಿವರ್ ನೋಡಿ. ಆ್ಯಕ್ಚುಲಿ ಥೇಮ್ಸ್ ರಿವರಲ್ಲಿ ನೀವೇನಾದರೂ ಹೋಗ್ಬೇಕಂದ್ರೆ ಇಲ್ಲಿ ಹೂಬರ್ ಬೋಟ್ಸ್ ಅಂತ ಇರುತ್ತೆ ನೋಡಿ, ನೀವು ಅಲ್ಲಿ ಬೋಟ್ ನೋಡ್ಬೋದು. ಸೊ ಅದರಲ್ಲಿ ಹೋದರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಮಾತ್ರ. ಐ ಥಿಂಕ್ ದೇ ಚಾರ್ಜ್ ಅರೌಂಡ್ 40 pounds ಏನೋ ಚಾರ್ಜ್ ಮಾಡ್ತಾರೆ. ಬಟ್ ಇಟ್ಸ್ ನೈಸ್ ಎಕ್ಸ್ಪೀರಿಯನ್ಸ್. ಇಫ್ ಯು ಆರ್ ಇನ್ ಲಂಡನ್ ಒನ್ ಟೈಮ್ ಎಕ್ಸ್ಪ್ಲೋರ್ ಮಾಡಿ, ಎಕ್ಸ್ಪ್ಲೋರ್ ಮಾಡ್ದಿರ ಹೋಗಬೇಡಿ. ನೋಡಿ ಟವರ್ ಬ್ರಿಡ್ಜ್. One of my favorite ಅಂದ್ರೆ this place is my favorite place because river ಇದೆ, buildings ಇದೆ, so tower bridge ಇದೆ. What else? London Bridge is falling down. So ಎಲ್ರಿಗೂ ಜ್ಞಾಪಕ ಇದೆ ಅನ್ಕೊಂತೀನಿ ಆ ರೈಮು. ವೆದರ್ ಮಾತ್ರ ಆಸಮ್. ಇವತ್ತಿನ ವೆದರು ತುಂಬ ಚೆನ್ನಾಗಿದೆ. ಸೊ ವಿಂಟರಲ್ಲಿ ಬಂದರೆ ಚಳಿಗೆ ತುಂಬ ಏನಂತಾರೆ, ತುಂಬ ಎಕ್ಸ್ಪ್ಲೋರ್ ಮಾಡೋದಕ್ಕಾಗಲ್ಲ, ತುಂಬ ನೋಡೋದಕ್ಕಾಗಲ್ಲ. ಬಟ್ ಸಮ್ಮರ್ ಟೈಮಲ್ಲಂತೂ ಬೆಸ್ಟ್ ವ್ಯೂ. ಡಬಲ್ ಡೆಕ್ಕರ್ ಹೋಗ್ತಾ ಇದೆ. ನಿಮಗೆ ಡಬಲ್ ಡೆಕ್ಕರ್ ಬಸ್ಸಲ್ಲೂ ಹೋಗೋಣ, ಮೇಲೆ ಕೂತ್ಕೊಂಡು ಸ್ವಲ್ಪ ಎಲ್ಲ ನೋಡೋಣ, ಸಿಟಿ ಒಳಗಡೆ ನೋಡೋಣ. ಆ್ಯಕ್ಚುಲಿ ಲಂಡನ್ ಬ್ರಿಡ್ಜ್ ಒಳಗಡೆ ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಂತಂದರೆ ಇಲ್ಲೆಲ್ಲ ರೂಮ್ಸ್ ಥರ ಇರುತ್ತೆ, ಒಳಗಡೆ ಎಲ್ಲ ಮ್ಯೂಸಿಯಂ ಥರ. ಸೊ ಇಲ್ಲಿ ನೀವು ಟಿಕೆಟ್ ಬೈ ಮಾಡಿದ್ರೆ ಒಳಗಡೆ ಹೋಗಿ ಮೇಲೆಲ್ಲ ಏನಿದೆ ಅಂತ ನೀವು ನೋಡ್ಬೋದು. ಮೇಲೆಯಿಂದ ಆ್ಯಕ್ಚುಲಿ ವ್ಯೂ ಚೆನ್ನಾಗಿರುತ್ತೆ. ಮತ್ತು ವಾಕ್ ಮಾಡಬೇಕಾದ್ರೆ ಕೆಳಗಡೆ ಗ್ಲಾಸ್ ಇರುತ್ತೆ. ಸೊ ಒಂಥರ ತುಂಬ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಮತ್ತು ಅಲ್ಲಿ ಹ್ಯಾಚ್ ಕಾಣಿಸ್ತಾ ಇದೆಯಲ್ಲ, ಇದು ಯಾವುದೋ ವರ್ಲ್ಡ್ ವಾರ್ಗೆ ಯೂಸ್ ಮಾಡಿರೋ ಹ್ಯಾಚ್ ಇದು. ಅದನ್ನು ಈಗ ಯೂಸ್ ಮಾಡ್ತಿಲ್ಲ, ಅದು ಹಳೇದಾಗೋಗಿದೆ. ಈಗ ನಿಲ್ಲಿಸ್ಬಿಟ್ಟಿದ್ದಾರೆ. ಅಲ್ಲಿ ಹೋಗಿ ನೋಡ್ಬೋದು. ನಿಮಗೆ ಟಿಕೆಟ್ಸ್ ತೊಗೊಂಡು ಹೋಗಿದ್ರು ಒಳಗಡೆ ಎಲ್ಲ ನೋಡ್ಬೋದು ಹ್ಯಾಚ್ ಹೆಂಗಿದೆ, ಒಳಗಡೆ ಏನೇನೆಲ್ಲ ಇರುತ್ತೆ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ನಿಲ್ಸಿದ್ದೀನಿ, ಬಸ್ಸಸ್ ಎಲ್ಲ ಹೋಗ್ತಿದ್ದೆ, ತುಂಬ ದೊಡ್ಡ ವೆಹಿಕಲ್ಸ್ ಬಸ್ಸೆಲ್ಲ ಹೋದಾಗ ಬ್ರಿಡ್ಜ್ ಗಡಗಡಗ ಅಲ್ಲಾಡ್ತದೆ. ಆ್ಯಕ್ಚುಲಿ ನಾನು ಬ್ರಿಡ್ಜ್ ಓಪನ್ ಆಗುತ್ತಲ್ಲ, ಸೆಂಟರಲ್ಲಿದ್ದೀನಿ, ಅದು ವೈಬ್ರೇಷನ್ ಆಗುತ್ತೆ, ಗಡಗಡಗ ತುಂಬ ಭಯ ಆಗುತ್ತೆ. ಆ್ಯಕ್ಚುಲಿ ಟಕ್ ಬೇಕಾಗುತ್ತೆ, ಹಿಡ್ಕೋತಾ ಇದ್ದೀನಿ ಸಕ್ಕತ್ತಾಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಸೊ ಬ್ರಿಡ್ಜ್ ಯಾವುದಾದ್ರೂ ದೊಡ್ಡ ಬೋಟೆಲ್ಲ ಬರುತ್ತಲ್ಲ, ಆ ಬ್ರಿಡ್ಜ್ ಓಪನ್ ಆಗುತ್ತಲ್ಲ ನೋಡಿ, ನಿಮ್ಮಲ್ಲಿ ಜಾಯಿಂಟ್ ಕಾಣಿಸ್ತಿದೆಯಲ್ಲ. ಸೊ ಅದು ಮೇಲೆ ಹೋಗುತ್ತೆ, ಇದು ಈ ಕಡೆ ಮೇಲೆ ಹೋಗುತ್ತೆ. ಆಗ ಸೆಂಟ್ರದು ಓಪನ್ ಆಗುತ್ತೆ. ಓಪನ್ ಆದಾಗ ಎಲ್ಲ ಬೋಟೆಲ್ಲ ಹೋಗುತ್ತೆ ಇಲ್ಲಿ. ಸೊ ಮೆಕ್ಯಾನಿಸಮ್ ಏನು ಯೂಸ್ ಮಾಡಿದಾರೋ ಗೊತ್ತಿಲ್ಲ, ಅಷ್ಟು ಲೋಡ್ನ ಅದು ತೊಗೊಳುತ್ತಲ್ವಾ,
ಹೋಗಿ ಅಲ್ಲಿ ಮೇಲೆ ನಿಮಗೆ ಬ್ಲೂ ಕಲರ್ ಕಾಣಿಸ್ತಿದೆ, ಅದಕ್ಕೆ ಲಾಕ್ ಆಗುತ್ತೆ. ಇದು ಈ ಕಡೆ ಬಂದು ಇಲ್ಲಿ ಬ್ಲೂ ಕಲರ್ ಇದೆಯಲ್ಲ, ಇದಕ್ಕೆ ಲಾಕ್ ಆಗುತ್ತೆ. ಸೊ ಆ ಫುಲ್ ಓಪನ್ ಆಗಿ ಬೋಟ್ಸ್ ಎಲ್ಲ ಹೋಗುತ್ತೆ. ಸೊ ಇದನ್ನೆಲ್ಲ ಆಗಲೇ ಕಟ್ಟಿದ್ದು ನೋಡಿ. ನಾನು ಆಗಲೇ ಹೇಳ್ತಿದ್ನಲ್ಲ, ಮೇಲೆ ಅಲ್ಲಿ ಟಿಕೆಟ್ ತೊಗೊಂಡು ಹೊರಗಡೆ ಹೋದರೆ ಮೇಲೆಲ್ಲ ಹೋಗ್ಬೋದು. ಮತ್ತು ಅಲ್ಲಿ ಗ್ಲಾಸ್ ಇದೆ ನೋಡಿ, ನಿಮ್ಗೆ ಅಲ್ಲಿಂದ ಒಂಥರ ಲೈವ್ ಎಕ್ಸ್ಪೀರಿಯನ್ಸ್. ಗ್ಲಾಸಲ್ಲಿ ಕೆಳಗಡೆ ಫುಲ್ ನೋಡ್ಬೋದು ಕೆಳಗಡೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದು ಆ ಟವರಿಂದ ಈ ಟವರ್ಗೆ ಬಂದು ಇಲ್ಲಿ ಟವರ್ ಇಲ್ಲಿ ಇಳಿದು ಹೋಗೋದು ಹೊರಗಡೆ. ಸೊ ಅಲ್ಲಿ ಟಿಕೆಟ್ ತೊಗೊಂಡು ಅಲ್ಲಿ ಹತ್ತಿದ್ರೆ ನಿಮಗೆ ಫುಲ್ ಒಂದು ಸರ್ಕಲ್ ನಿಮಗೆ ಒನ್ ಟೈಮ್ ಹೋಗಿ ಬರ್ಬೋದು. ಬಟ್ ಬ್ಯೂಟಿ ಏನಂದರೆ ಲೈಕ್ ಬಿಲ್ಡಿಂಗ್ಸು ಅರೌಂಡ್ ಥೇಮ್ಸ್ ರಿವರ್ ಸುತ್ತಾ ಇರೋ ಬಿಲ್ಡಿಂಗ್ಸು. ಮತ್ತು ಏನಂದರೆ ಈವ್ನಿಂಗ್ ಟೈಮಲ್ಲಿ ಜಾಗ್ ಮಾಡ್ತಾರೆ, ವಾಕಿಂಗ್ ಮಾಡೋದಕ್ಕೆ, ಜಾಗ್ ಮಾಡೋದಕ್ಕೆ ಎಲ್ಲ ಸಖತ್ತಾಗಿರುತ್ತೆ. ಈ ಕಡೆ ಮತ್ತು ಆ ಕಡೆ ಎಲ್ಲ ಸೂಪರಾಗಿರುತ್ತೆ ಜಾಗ್ ಮಾಡೋದಕ್ಕೆ. ಆ್ಯಕ್ಚುಲಿ ನಾನು ಓದಬೇಕಾದ್ರೆ ಅವಾಗವಾಗ ಈವ್ನಿಂಗ್ ಟೈಮ್ ಸಿಕ್ಕಿದಾಗ ಬಂದು ವಾಕ್ ಮಾಡ್ತಿದ್ದೆ. ಮತ್ತು ಅಲ್ಲೆಲ್ಲ ಕೆಫೇಸ್ ಇದೆ. ಸೊ ನೈಟ್ ಟೈಮ್ ಅಂತೂ ಇನ್ನೂ ಲೈಟ್ಸ್ ಎಲ್ಲ ಇರುತ್ತೆ. ನೈಟ್ ಟೈಮ್ಸ್ ಆಸಮ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ನೋಡಿ ಆಗಲೇ ಹೇಳಿದ್ನಲ್ಲ, ಸೊ ಅದೇ ಆ ವಾಕ್ವಲ್ಲಿ ಥೇಮ್ಸ್ ರಿವರ್ ಪಕ್ಕ ಕೈಯಲ್ಲಿ ಒಂದು ಕಾಫಿ, ಸಂಜೆ ಈವ್ನಿಂಗ್ ವಾಕ್ ಯಾವ ಥರ ಇರುತ್ತೆ ಅಂದರೆ ಲೈಫಲ್ಲಿ ಒನ್ ಟೈಮ್ ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನೀನು ಯುರೋಪೆಲ್ಲ ನೋಡಿದೆಯಲ್ಲ, ನಿನಗೆ ಬೆಸ್ಟ್ ಪ್ಲೇಸ್ ಸೋ ಫಾರ್, ನಿನ್ನ ಬೆಸ್ಟ್ ಪ್ಲೇಸ್ ಒಂದು ಪಿಕ್ ಮಾಡಬೇಕು ಇರೋದ್ರಲ್ಲಿ, ನೀನು ನೋಡಿರೋದ್ರಲ್ಲಿ ಅಂದರೆ ಯಾವ್ದು ಪಿಕ್ ಮಾಡ್ತೀಯ? ಅಂದರೆ ನಿನ್ನ ಫೇವ್ರೇಟ್ ಪ್ಲೇಸು ನೀನು ನೋಡಿರೋದ್ರಲ್ಲಿ ಸೋ ಫಾರ್ ಎಲ್ಲ ಕಡೆ. ಹಾಂ, ಓವರಾಲ್ ಲಂಡನಲ್ಲಿ ಟವರ್ ಬ್ರಿಡ್ಜ್ ನಿನ್ನ ಫೇವ್ರೇಟ್. ಓಕೆ. ಶಿಶಿರ ಥೇಮ್ಸ್ ರಿವರ್ಗೆ ಬಂದಾಗೆಲ್ಲ ಒಂದೊಂದು ಕಾಯಿನ್ ಹಾಕ್ತಾ ಇರ್ತಾಳೆ. ಸೊ ದೇವ್ರಿಗೆಲ್ಲ ಕೇಳ್ಕೊತ ಎಲ್ಲ ವರ ಬೇಕು ಅಂತ. ಸೊ ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ರಿವರಲ್ಲಿ ಏನಕ್ಕೆ ಕಾಯಿನ್ ಹಾಕ್ತಾರೆ ಅಂತ. ಯಾರಾದರೂ ತಿಳಿದಿರೋರು ಗೊತ್ತಿದ್ದರೆ ಕಮೆಂಟ್ ಮಾಡಿ, ಸೊ ನನಗೂ ಗೊತ್ತಾಗುತ್ತೆ. ಸೊ ನಾನು ಕೇಳಿದ್ದೀನಿ, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಕಾಯಿನ್ ಹಾಕೋದು ನಮ್ಮ ತಾಯಿ ಹೇಳಿರೋ ಪ್ರಕಾರ, ಶಿಶಿರ್ ಅವ್ರ ತಾಯಿ ಹೇಳಿರೋ ಪ್ರಕಾರ ಟು ಡ್ರೀಮ್ಸ್ ಕಮ್ ಟ್ರೂ ಅಂತ. ಇಸ್ ದ್ಯಾಟ್ ದ ರೀಸನ್? ಇನ್ನೂ ಅವ್ರಿಗಿನ್ನ ಯಾರಾದರೂ ಇನ್ನೂ ಚೆನ್ನಾಗಿ ಬೆಟರಾಗಿ ತಿಳಿದಿದ್ರೆ ಕಮೆಂಟ್ ಮಾಡಿ, ಸೊ ನಮಗೂ ಅರ್ಥ ಆಗುತ್ತೆ. ಸೊ ಏನಕ್ಕೆ ಆ್ಯಕ್ಚುಲ್ ರೀಸನ್ ಏನಕ್ಕೆ ಕಾಯಿನ್ನು ರಿವರಲ್ಲಿ ಹಾಕ್ತಾರೆ ಅಂತ. ಇಲ್ಲೇ ಕಡೆ ಎಲ್ಲ ನಮ್ಮ ಹಿಂದೂ ಪದ್ಧತಿಯಲ್ಲಿ ಎಲ್ಲ ಕಡೆ ಹಾಕ್ತಾರೆ. ಸೊ ಅದೇನಕ್ಕೆ ಅಂತ ಗೊತ್ತಿಲ್ಲ ನನಗೆ ಫುಲ್ ಪ್ರಾಪರ್ ರೀಸನ್. You did it? Yes. So funny, now walk on. ಸೊ ಆ್ಯಕ್ಚುಲಿ ಟೈಮ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಶಾಡು ಒಳಗಡೆ ಹೋಗೋದಕ್ಕಾಗಲ್ಲ. ಟಿಕೆಟ್ ತೊಗೊಬೇಕಾಗಿತ್ತು ನಾನು ಶಾಡ್ ಒಳಗಡೆ ಹೋಗೋದಕ್ಕೆ. ಸೊ ತೊಗೊಂಡಿಲ್ಲ ನಾನು, ಆ್ಯಕ್ಚುಲಿ ಪ್ಲ್ಯಾನ್ಸ್ ಇದ್ದಿಲ್ವಲ್ಲ ನನಗೆ. ಸೊ ನಾನೇನು ಟಿಕೆಟ್ಸ್ ತೊಗೊಂಡಿಲ್ಲ ಶಾಡ್ ಒಳಗಡೆ ಹೋಗೋದಕ್ಕೆ. ಬಟ್ ಸ್ಟಿಲ್ ನೋಡ್ಕೊಂಬಿಡಿ ಅದೇ ಶಾಡು. ಯಾರಾದರೂ ಹೋಗ್ಬೇಕಂದ್ರೆ ಆನ್ಲೈನಲ್ಲಿ ಟಿಕೆಟ್ಸ್ ಬೈ ಮಾಡಿದ್ರೆ ಪರ್ಟಿಕ್ಯುಲರ್ ಟೈಮ್ ಕೊಡ್ತಾರೆ. ಸೊ ಆ ಟೈಮಲ್ಲಿ ನೀವು ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಶಾಡ್ನ. ಸೊ ಲಂಡನ್ ಬ್ರಿಡ್ಜ್ ಥೇಮ್ಸ್ ರಿವರ್ ಪಕ್ಕನೇ ಇದೆ ಶಾಡ್ ಸಹ. ಸೊ ಇನ್ನು ಸ್ವಲ್ಪ ದೂರ ಹೋದರೆ ಬಿಗ್ ಬೆನ್ನು, ಲಂಡನ್ ಐ ಸಿಗುತ್ತೆ ನಿಮಗೆ. ಇನ್ನು ಸ್ವಲ್ಪ ಮುಂದೆ ಹೋದರೆ ಬಿಗ್ ಬೆನ್ನು, ಲಂಡನ್ ಐ ಸಿಗುತ್ತೆ ಮುಂದೆ ನಿಮಗೆ. ಬನ್ನಿ ಅಲ್ಲಿ ಹೋಗಿ ನೋಡೋಣ ಬಿಗ್ ಬೆನ್ನು, ಲಂಡನ್ ಐ. ಸೊ ಇಲ್ಲಿ ಯಾರಿಗಾದ್ರೂ ನಿಮಗೆ ರೂಟ್ ಮ್ಯಾಪು ಗೊತ್ತಾಗಬೇಕು ಅಂದರೆ ಈ ಥರ ಸ್ಮಾಲ್ ಮಾಡಲ್ ಇಟ್ಟಿರ್ತಾರೆ. ಇಲ್ಲಿ ಬಂದು ನೋಡ್ಕೊಬೋದು ನೀವು ಎಲ್ಲಿದ್ದೀರಾ, ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ. ಸೊ ನಾವು ಆ್ಯಕ್ಚುಲಿ ಈಗ ಟವರ್ ಬ್ರಿಡ್ಜ್ ರೋಡು ನಾವು ಆ್ಯಕ್ಚುಲಿ ಇಲ್ಲಿದ್ದೀರೀಗ. ಸೊ ಇಲ್ಲಿಂದ ನಾವೀಗ ಎಲ್ಲಿ ಹೋಗಬೇಕು, ನಾವು ಹಿಂಗೆ ಹೋದರೆ ನಮಗೆ ಲಂಡನ್ ಎಲ್ಲ ಸಿಗುತ್ತೆ ಮುಂದೆ. ಲಂಡನ್ ಐ ಬಿಗ್ ಬೆನ್ ಎಲ್ಲ ಮುಂದೆ ದಾಟಿ ಹೋಗಬೇಕು, ಆಗ ಸಿಗುತ್ತೆ. ಸೊ ನಾನು ಆ್ಯಕ್ಚುಲಿ ಇಲ್ಲಿ ಟವರ್ ಹಿಲ್ ಈ ಕಡೆ ಹೋದರೆ ನಮ್ಮ ಯೂನಿವರ್ಸಿಟಿ ಕಾಲೇಜೆಲ್ಲ ಸಿಗುತ್ತೆ. ಆ್ಯಕ್ಚುಲಿ ನನಗೆ ಈ ಸ್ಪಾಟ್ ಸಖತ್ ಇಷ್ಟ. ಯಾಕೆ ಅಂತಂದರೆ
ಬೀಯಿಂಗ್ ಎನ್ ಸಿವಿಲ್ ಇಂಜಿನಿಯರ್ ಆರ್ಕಿಟೆಕ್ಟ್, ಸೊ ಈ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ದ ವೇ ದೆ ಡಿಸೈನ್ಡ್ ಆ್ಯಕ್ಚುಲಿ ನೋಡಿ ನೀವು, ಡಿಫ್ರೆಂಟ್ ಬಿಲ್ಡಿಂಗ್ಸು ಮತ್ತು ಪೇವಿಂಗ್ಸು, ಕಲರ್ ಕಾಂಬಿನೇಷನ್ನು, ಇದು ಈ ಬಿಲ್ಡಿಂಗು. ಸೊ ಇಟ್ಸ್ ಲೈಕ್ ನಾಟ್ ಒಂದು ಬಿಲ್ಡಿಂಗ್ಗೆ ಸಿಮಿಲಾರಿಟಿ ನೋಡಿ ನಿಮಗೆ ಎಷ್ಟು ಸಿಗುತ್ತೆ. ತುಂಬ ಕಾಂಟ್ರಾಸ್ಟು ಇಲ್ಲ, ಲೈಕ್ ಸಿಮಿಲರ್ ಶೇಡ್ಸಲ್ಲಿ ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ಸೊ ಇದಕ್ಕೆ ನನಗೆ ಈ ಸ್ಪಾಟ್ ತುಂಬ ಇಷ್ಟ ನನಗೆ. ಸೊ ಕಲರ್ ಕಾಂಬಿನೇಷನ್ಸ್ ಬೀಯಿಂಗ್ ಆ್ಯಂಡ್ ಲೈಕ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಇರೋದ್ರಿಂದ ಗೊತ್ತು ನನಗಿದೆಲ್ಲ. ಲೈಕ್ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಆರ್ಕಿಟೆಕ್ಟ್ಸ್ಗೆ. ಸೊ ಇದನ್ನೆಲ್ಲ ಇವರು ಆವಾಗಲೇ ಈ ಥರ ಲೈಕ್ ಬಿಲ್ಡಿಂಗ್ಸ್ ಎಲ್ಲ ಲೈಕ್ ಸುಮಾರು ವರ್ಷಗಳ ಹಿಂದೆ ಟೇಸ್ಟ್ ಇದೆಯಲ್ಲ ಡೆವಲಪ್ಮೆಂಟ್ ಮಾಡಬೇಕಾದ್ರೆ, ಸೊ ಆವಾಗಲೇ ಅಷ್ಟು ಫಾರ್ವರ್ಡ್ ಥಿಂಕಿಂಗು. ಸೊ ಅದಕ್ಕೆ ಅಡ್ವಾನ್ಸ್ ಥಿಂಕಿಂಗ್ ಇರೋದ್ರಿಂದನೇ ಡೆವಲಪ್ಡ್ ಕಂಟ್ರೀಸ್ ಆಗಿರೋದು. ಸೊ ಅದಕ್ಕೆ ದೊಡ್ಡವ್ರು ಹೇಳ್ತಾರಲ್ಲ, ಥಿಂಕ್ 5 years ahead ಅಂತ. ಸೊ ಆಲ್ವೇಸ್ ಟ್ರೈ ಟು ಥಿಂಕ್ 5 years ahead. ದಟ್ಸ್ ದ ಕೀ. ಶಾರ್ಟ್. ಸೊ ಇಲ್ಲೊಂದು ಕಂಪ್ನಿ ಇದೆ, ಇ ವೈ ಅಲ್ಲಿ ಯಾರು ಕೆಲಸ ಮಾಡ್ತಾರೋ ಬ್ಯಾಂಗ್ಳೂರಲ್ಲಿ, ಲಂಡನ್ ಹೆಡ್ ಆಫೀಸ್ ಇದು. ಲೈಕ್ ಕೊಟ್ಬಿಡಿ ಎಲ್ಲ ಇ ವೈ ಅಲ್ಲಿ ಕೆಲಸ ಮಾಡೋರು, ಯಾಕಂದರೆ ನಿಮ್ಮದು ಹೆಡ್ ಬ್ರಾಂಚ್ ತೋರಿಸ್ತಾ ಇದ್ದೇನೆ. ನಾನು ಫ್ಯೂ ಡೇಸ್ ಬ್ಯಾಕ್ ಬಂದಾಗ ಇಲ್ಲಿ ಕೆಫೆನೇ ಇದ್ದಿಲ್ಲ, ಇದಿದ್ದೇ ಇಲ್ಲ, ಇದಾಗ್ಬಿಟ್ಟಿದೆ ಈಗ ನೋಡಿ ಇಲ್ಲಿ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು ಇಲ್ಲಿ. ಲೈಕ್ ನೆಕ್ಸ್ಟು ಶ್ಯಾಡೋ. ಐ ಥಿಂಕ್ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಬಂದಾಗ ಇದನ್ನು ಕಂಪ್ಲೀಟ್ ಮಾಡಿದರೆ ನನಗೊಂದು ಕಮೆಂಟ್ ಮಾಡಿ ಇದು ಕಂಪ್ಲೀಟ್ ಆಗಿದೆ ಅಂತ. ನೋಡಿ ಎಷ್ಟು ದೊಡ್ಡ ಬಿಲ್ಡಿಂಗ್ ಮಾಡ್ತಿದ್ದಾರೆ. ಹಾಂ ಒಬ್ಬೊಬ್ಬ. ಸೊ ಈಗ ಲಂಡನ್ ಬ್ರಿಡ್ಜ್ ಹತ್ರ ಬಂದ್ವಿ ನಾವೀಗ. ಸೊ ಆ್ಯಕ್ಚುಲಿ ಬಿಗ್ ಬೆನ್ಗೆ ಹೋಗಬೇಕು. ಬಿಗ್ ಬೆನ್ಗೆ ನಡ್ಕೊಂಡು ಸಹ ಹೋಗ್ಬೋದು, ತುಂಬ ದೂರ ಏನಿಲ್ಲ. ಬಟ್ ಐ ಥಿಂಕ್ ವಿ ಆರ್ ಬಿಟ್ ಟಯರ್ಡ್. ಸೊ ಅದಕ್ಕೆ ವಿ ಆರ್ ಗೋಯಿಂಗ್ ಬೈ ಟ್ರೈನ್ ಆರ್ ಬಸ್. ಸೊ ಐ ಥಿಂಕ್ ಬಸ್ಸಲ್ಲಿ ಹೋಗ್ಬೋದು, ಬಟ್ ಟ್ರೈನು ಬೇಗ ತೋರಿಸ್ತಿದೆ. ಸೊ ಅದಕ್ಕೆ ಟ್ರೈನಲ್ಲಿ ಹೋಗ್ತಿದ್ದೀವಿ ಈಗ ನಾವು. ಬನ್ನಿ ಟ್ರೈನಲ್ಲಿ ಹೋಗೋಣ. ಈ ಟ್ರೈನ್ ಸ್ಟೇಷನ್ನು ಅಷ್ಟೇ ತುಂಬ ಸಖತ್ತಾಗಿದೆ. ನಾನು ಹೇಳೋದಲ್ಲ, ಆಗಲೇ ನಾನು ತೋರಿಸಿದ್ದು ಸೆಂಟ್ ಪ್ಯಾಂಕ್ರಿಯಾಸ್ದು, ಅದು ಒನ್ ಆಫ್ ಮೈ ಫೇವ್ರೇಟ್ಸ್ ಅಂತ ಹೇಳಿದೆ. ಬಟ್ ಸೆಂಟ್ರಲ್ ಲಂಡನ್ ಸ್ಟೇಷನ್ ಇನ್ನೂ ತುಂಬ ಚೆನ್ನಾಗಿದೆ. ಬಿಕಾಸ್ ಅದು ನನಗೆ ಫೇವ್ರೇಟು. ಬಿಕಾಸ್ ನಾನು ತುಂಬ ಕಾಲೇಜ್ಗೆ ಬರಬೇಕಾದ್ರೆ ಮೋರ್ ಆಫನ್ ಐ ಯೂಸ್ ಟು ವಿಸಿಟ್ ದ ಸ್ಟೇಷನ್, ಆಯಿತಾ. ಸೊ ಅದಕ್ಕೆ ನನ್ನ ಫೇವ್ರೇಟು. ನಿಮಗೆ ಬೇರೆ ಸ್ಟೇಷನ್ಸ್ ಸಹ ತುಂಬ ಚೆನ್ನಾಗಿರುತ್ತೆ. ಸೊ ಈ ಟಿಕೆಟ್ ಏನೋ ಆಗಿದೆ ಇದು. ಸೊ ಈ ಥರ ಅಟೆಂಡೆನ್ಸ್ ಇರ್ತಾರೆ. ಸೊ ಇವ್ರು ತೋರಿಸಿದ್ರೆ ಟಿಕೆಟ್ ವರ್ಕ್ ಆಗಿಲ್ಲ ಅಂದರೆ ಡೇ ಪಾಸು, ಇವರು ದೇ ವಿಲ್ ಲೆಟ್ ಯು ಇನ್. ಇದು ಸೆಂಟ್ರಲ್ ಲಂಡನ್ ಸ್ಟೇಷನ್, ಇದು ಮೈನ್ ಲಂಡನ್ ಬ್ರಿಡ್ಜ್ ಸ್ಟೇಷನ್ ಇದು. ಸೊ ನಾವು ಲುಕ್ ಅಟ್ ದಾಟ್. ಜಸ್ಟ್ ರೈಲ್ವೆ ಸ್ಟೇಷನ್ ಇದು, ಓಕೆನಾ. ಇದು ಇಟ್ಸ್ ನಾಟ್ ಅನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಥರ ಏನಿಲ್ಲ, ರೈಲ್ವೆ ಸ್ಟೇಷನ್ ಅಷ್ಟೇ ಇದು. ಆ್ಯಕ್ಚುಲಿ ನಾನು
ಹೆತ್ರೋ ಏರ್ಪೋರ್ಟ್ಗೆ ಹೋಗ್ತೀನಿ ವೆರಿ ಸೂನ್, ಬಿಕಾಸ್ ಇಂಡಿಯಾಗೆ ಟ್ರಾವೆಲ್ ಮಾಡೋ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಹೋದಾಗ ದಿಸ್ ಟೈಮ್ ಐ ವಿಲ್ ಟ್ರೈ ಟು ಗೋ ಲಿಟಲ್ ಬಿಟ್ ಅರ್ಲಿಯರ್ ಆ್ಯಂಡ್ ಐ ವಿಲ್ ಮೇಕ್ ಎ ವ್ಲಾಗ್. ಹೆತ್ರೋ ಏರ್ಪೋರ್ಟ್ ಯಾವ ಥರ ಇರುತ್ತೆ ಅಂತ ಒಂದು ವ್ಲಾಗ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಇಫ್ ಟೈಮ್ ಅಲೋಸ್. ಸೊ ಟ್ರೈನ್ಗೆ ವೆಯ್ಟ್ ಮಾಡೋಣ. ಟ್ರೈನ್ ಬಂದ ತಕ್ಷಣ ಚಕ ಹತ್ತಿ ಟಕ ಹೋಗೋಣ, ಬಿಕಾಸ್ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ಈಗ ಟೈಮ್ ಆಲ್ಮೋಸ್ಟ್ 4 ಗಂಟೆ ಆಗೋಯ್ತು. ಸೊ ಐ ಓನ್ಲಿ ಹ್ಯಾವ್ 2 more hours, ಬಿಕಾಸ್ ಡಾರ್ಕ್ ಆದಮೇಲೆ ವೀಡಿಯೋ ಮಾಡೋದಕ್ಕಾಗಲ್ಲ, ಎಲ್ಲ ಕತ್ಲೆ ಇರುತ್ತೆ, ಲೈಟ್ಸ್ ಇರುತ್ತೆ, ಸೊ ಚೆನ್ನಾಗಿ ಬರೋಲ್ಲ. ಸೊ ಫೋನಲ್ಲಿ ಬ್ಯಾಟ್ರಿ ಡೌನ್ ಆಗ್ತದೆ, ಚಾರ್ಜ್ ಬೇರೆ ಹಾಕಬೇಕು. ಸೊ ಹಂಗಾಗಿ ಐ ವಿಲ್ ಟ್ರೈ ಟು ಫಿನಿಶ್ ದ ವ್ಲಾಗ್ another 2 hours. ಬೇಗ ಅಲ್ಲಿ ಹೋಗಿ ಬಿಗ್ ಬೆನ್ ಲಂಡನ್ ಆಗಿ ತೋರಿಸಿ ದೆನ್ ಮೇ ಬಿ ಇಫ್ ಟೈಮ್ ಅಲೋಸ್ ಬೇರೆ ಪ್ಲೇಸಸ್ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇಫ್ ನಾಟ್ ಐ ವಿಲ್ ಎಂಡ್ ದ ವ್ಲಾಗ್. ವಾಟರ್ಲೂ ಅಂತ ತೋರಿಸ್ತಾ ಇದೆಯಾ? ಸೊ ನಿಮ್ಗೆ ಯಾರಿಗಾದ್ರೂ ಟ್ರೈನಲ್ಲಿ ಲಂಡನ್ಗೆ ಬಂದಾಗ ಟ್ರೈನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಈ ಥರ ಚಾರ್ಟ್ಸ್ ಇರುತ್ತೆ, ನೀವು ಅಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಲೈಕ್ ಡಿಫ್ರೆಂಟ್ ಕಲರ್ ಈಕ್ವಲ್ಸ್ ಲೈಕ್ ಡಿಫ್ರೆಂಟ್ ಟ್ರೈನ್ಸ್ ಆಯಿತಾ. ಸೊ ನೀವು ನೋಡ್ಬೋದು ಯಾವ ಟ್ರೈನ್ ಯಾವುದು ಅಂತ ಇಲ್ಲಿ ತೋರಿಸುತ್ತೆ. ನೀವು ಯಾವ ಪ್ಲೇಸ್ಗೆ ಹೋಗಬೇಕು ಅಂದರೆ ಯಾವ ಟ್ರೈನ್ ತೋರಿಸುತ್ತೆ, ನೀವು ಇರೋ ಪ್ಲೇಸಿಂದ ಆ ಕಲರ್ ತೊಗೊಂಡ್ರೆ ಆ ಕಲರ್ ಟ್ರೈನ್ ಸೆಲೆಕ್ಟ್ ಮಾಡಿಕೊಂಡ್ರೆ, ಸೊ ಆ ಕಲರ್ ಟ್ರೈನ್ ಹೋದರೆ ಟ್ರೈನ್ ಸ್ಟೇಷನ್ಗೆ ಇಟ್ ವಿಲ್ ಟೇಕ್ ಯು ಟು ದ ಎಕ್ಸಾಕ್ಟ್ ಪ್ಲೇಸಸ್. ನೀವು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂದರೆ ಯು ಶುಡ್ ಟೇಕ್ ದ ಪರ್ಟಿಕ್ಯುಲರ್ ಟ್ರೈನ್. ಡಿಫ್ರೆಂಟ್ ಕಲರ್ಸ್ ರೆಪ್ರೆಸೆಂಟ್ಸ್ ಡಿಫ್ರೆಂಟ್ ಟ್ರೈನ್ಸ್ ಆಯಿತಾ. ಸೊ ಎಲ್ಲ ಮ್ಯಾಪ್ಸ್ ಎಲ್ಲ ಚಾರ್ಟ್ ಎಲ್ಲ ಇರುತ್ತೆ. ಇಟ್ಸ್ ಪ್ರಿಟಿ ಸ್ಟ್ರೈಟ್ ಕ್ಲಿಯರ್ ಆಗಿರುತ್ತೆ ಇನ್ಫಾರ್ಮೇಷನ್ನು. ಇಟ್ಸ್ ನಾಟ್ ದ್ಯಾಟ್ ಕನ್ಫ್ಯೂಸಿಂಗ್, ಮತ್ತು ಎಲ್ಲ ಇಂಗ್ಲೀಷಲ್ಲೇ ಇರುತ್ತೆ. ಸೊ ಇಟ್ಸ್ ನಾಟ್ ಅ ಪ್ರಾಬ್ಲಮ್. ಮತ್ತು ಸ್ಟೂಡೆಂಟ್ಸ್ಗೆ ನಾನು ಆಗಲೇ ಹೇಳ್ದಂಗೆ ರೈಲ್ ಕಾರ್ಡ್ ಸಿಗುತ್ತೆ. ರೈಲ್ ಕಾರ್ಡ್ ತೊಗೊಂಡ್ರೆ ಸ್ಟೂಡೆಂಟ್ಸು ದೇ ಕ್ಯಾನ್ ಸೇವ್ 1/3 ಆಫ್ ದ ಮನಿನ ಸೇವ್ ಮಾಡ್ಬೋದು ಟ್ರಾವೆಲ್ ಮಾಡಬೇಕಾದ್ರೆ. ಎಸ್ಪೆಷಲಿ ದಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಸ್ಟೂಡೆಂಟ್ಸ್ ಆಯಿತಾ. ಇದು ಸೆಂಟ್ರಲ್ ಲಂಡನ್ ಸ್ಟೇಷನ್ ಆಯಿತಾ, ಲಂಡನ್ ಬ್ರಿಡ್ಜ್ ಹತ್ರ ಇರೋ ಸ್ಟೇಷನು. ಸೊ ಇದು ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಇಲ್ಲಿ ಅಷ್ಟೊಂದು ಶಾಪಿಂಗ್ ಸೆಂಟರ್ಸ್ ಎಲ್ಲ ಇಲ್ಲ. ಸೆಂಟ್ ಪಂಚಾಯತ್ ನೋಡೋದಲ್ವ, ಅಲ್ಲಿರೋಷ್ಟು ಶಾಪಿಂಗ್ ಸೆಂಟರ್ಸು ಬಟ್ ಇಲ್ಲಿಲ್ಲ. ಬಟ್ ಏನಂದರೆ ನಿಮಗೆ ಫುಡ್ಡು ಗ್ರೆಕ್ಸು ಆ ಥರ ಶಾಪ್ಸ್ ಇದೆ ಇಲ್ಲಿ. ನಾನೇನಕ್ಕೆ ಅದು ಫೇವ್ರೇಟ್ ಅಂತ ಹೇಳಿದ್ರೆ ಐ ಯೂಸ್ ಟು ಗೋ ಟು ದೆ ವೆರಿ ಆಫನ್ ಬರ್ತಾ ಇದೆ ನಾವು ಸ್ಟಡಿಂಗ್. ಸೊ ತುಂಬ ಹೋಗಿರೋದ್ರಿಂದ, ತುಂಬ ಅದೇ ಜಾಗದಲ್ಲಿ ಹೋಗಿ ಇದ್ದಿದ್ದರಿಂದ ಇಟ್ ಬಿಕೇಮ್ ಒನ್ ಆಫ್ ಮೈ ಫೇವ್ರೇಟ್ಸ್. ಬಟ್ ಇದು ಚೆನ್ನಾಗಿದೆ. ಬಟ್ ಇಲ್ಲಿ ನಿಮಗೆ ಶಾಪ್ಸ್ ಇದೆ, ಬಟ್ ಎಕ್ಸ್ಪೆನ್ಸಸ್ ಎಲ್ಲ ಕಡೆ ಎಕ್ಸ್ಪೆನ್ಸಿವ್ ಇದೆ ಲಂಡನ್ನಲ್ಲಿ. ಬಟ್ ಇಟ್ ಡಿಪೆಂಡ್ಸ್. ಶಿಶಿರ, ನಿನ್ನ ಫೇವ್ರೆಟ್ ಟ್ಯೂಬ್ ಟ್ರೈನಲ್ಲಿ ನಿನ್ನ ಫೇವ್ರೆಟ್ ಟ್ಯೂಬ್ ಯಾವುದು? ಹಾಂ, ಎಲಿಜಬೆತ್. ಅದೇ ಹೊಸ ಲೈನ್ ಅಲ್ಲ ಅದು, ಈಗ ಹೊಸದು ಎಲಿಜಬೆತ್ ಲೈನ್ ಅಂತ ಆಗಿದೆ ಟ್ಯೂಬ್ ಟ್ರೈನ್ಸಲ್ಲಿ. ನಾನು ಆಗಲೇ ಹೇಳ್ದಂಗೆ ಡಿಫ್ರೆಂಟ್ ಕಲರ್ ಇದು ರೆಪ್ರೆಸೆಂಟ್ಸ್ ಡಿಫ್ರೆಂಟ್ ಟ್ರೈನ್ಸ್ ಆಯಿತಾ. ಝೋನ್ 1 to 6 ಅಲ್ಲಿ ಓಡಾಡೋದು. ನಿಮ್ಗೆ ಅಲ್ಲಿ ಮ್ಯಾಪ್ ಚಾರ್ಟ್ಸ್ ಇರುತ್ತೆ, ಅದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಶಿಶಿರಾಜ್ ಎಲಿಜಬೆತ್ ಲೈನ್ ಅದು ಹೊಸ್ದಾಗಿರೋದು, ತುಂಬ ಸಖತ್ತಾಗಿದೆ, ತುಂಬ ದೊಡ್ಡದಾಗಿ ಮಾಡಿದೆ, ತುಂಬ ಅಂಡರ್ಗ್ರೌಂಡಲ್ಲಿ ಮಾಡಿರೋದು, ತುಂಬ ಚೆನ್ನಾಗಿದೆ. ಇದು ಸಲೂನ್ ನೋಡಿ ಸಖತ್ತಾಗಿದೆ. ಸೊ ನನ್ನ ಫೇವ್ರೇಟ್ ಬಂದು ಥೇಮ್ಸ್. ಬಿಕಾಸ್ ಅಗೇನ್ ನಾನು ಯಾವ್ದು ತುಂಬ ಯೂಸ್ ಮಾಡಿರ್ತೀನೋ, ನಾನು ಯಾವ ಥರ ಅಂದರೆ ನಾನು ಯಾವ್ದು ತುಂಬ ಯೂಸ್ ಮಾಡ್ತೀನೋ ಇಟ್ ವಿಲ್ ಬಿಕಮ್ ಮೈ ಫೇವ್ರೇಟ್. ಸೊ ಆ ಥರ. ಇದು ಅಂಡರ್ಗ್ರೌಂಡ್ ಸ್ಟೇಷನು ಯಾವ ಕಾಲದಲ್ಲಿ ಮಾಡಿರೋದು ಅಲ್ಲ ಇದು, ಬಟ್ ಮೈಂಟೆನೆನ್ಸ್ ಚೆನ್ನಾಗಿರೋದ್ರಿಂದ ಸೊ ಅದೇ ಥರ ಇರುತ್ತೆ, ಹಾಳಾಗ್ದಿರ. ಓಕೆ ನೋಡಿ, ಸೆಂಟ್ರಲ್ ಲಂಡನ್ನಿಂದ ಶಾರ್ಟ್ ಅಲ್ಲೇ ನಾವು ನೋಡಿದ್ರಲ್ಲ ಅದೇ ಶಾರ್ಡು. ಇಲ್ಲಿಂದ ಹೋಗ್ಬೇಕಂದ್ರೆ ಹಿಂಗೆ ನೋಡಿ, ಇಲ್ಲೆಲ್ಲ ಮ್ಯಾಪ್ಸಲ್ಲಿ ಹಾಕಿರ್ತಾರೆ. ಸೊ ನಮಗೆ
ಸೆಂಟ್ರಲ್ ಲಂಡನ್ನೆಲ್ಲ ಇಂಗ್ಲೀಷಲ್ಲಿರೋದ್ರಿಂದ ನಮ್ಗೆ ಅಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ. ಸೊ ಇಟ್ಸ್ ವೆರಿ ಕ್ಲೀನ್ ಆ್ಯಂಡ್ ಕ್ಲಿಯರ್. ಮತ್ತು ಗೂಗಲಲ್ಲೇ ಎಲ್ಲ ಇನ್ಫಾರ್ಮೇಷನ್ಸ್ ಸಿಗುತ್ತೆ. ಇಟ್ಸ್ ನಾಟ್ ದಟ್ ಡಿಫಿಕಲ್ಟ್ ಟು ನ್ಯಾವಿಗೇಟ್. ಎಲ್ಲಾದರೂ ಓಡಾಡಬೇಕು ಮಾಡಬೇಕು ಅಂದರೆ ಇಟ್ಸ್ ನಾಟ್ ದಟ್ ಡಿಫಿಕಲ್ಟ್ ಆ್ಯಕ್ಚುಲಿ. ಮತ್ತು ಈ ಥರ ಮ್ಯಾಪ್ಸ್ ಇರುತ್ತೆ. ಈ ಥರ ಮ್ಯಾಪ್ಸ್ ನೋಡಿದ್ರೆ ಡಿಫ್ರೆಂಟ್ ಕಲರ್ಸ್ ರೆಪ್ರೆಸೆಂಟ್ಸ್ ಡಿಫ್ರೆಂಟ್ ವ್ಯೂ. ಝೋನ್ 1 to 6 ಒಳಗಡೆ ಓಡಾಡೋದು. ಸೊ ಇಟ್ಸ್ ನಾಟ್ ದಟ್ ಡಿಫಿಕಲ್ಟ್. ಯಾರು ಬೇಕಾದರೂ ಓಡಾಡ್ಬೋದು. ಸ್ವಲ್ಪ ಇಂಗ್ಲೀಷ್ ಓದೋದಕ್ಕೆ ಬರೆಯೋದಕ್ಕೆ ಗೊತ್ತಿದ್ರೆ ಸಾಕು. ತುಂಬ ಎಲ್ಲೋ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ, ಇಂಗ್ಲೀಷ್ ಫುಲ್ಲು ಗೊತ್ತಿರ್ಬೇಕಂತ. ನೋ ಯುರೋಪಿಯನ್ಸ್ಗೆಲ್ಲ ಅರ್ಧಕ್ಕರ್ಧ ಇಂಗ್ಲೀಷೇ ಬರೋಲ್ಲ. ಸೊ ಬರಾಸ್ ನಮಗೆ ನಾವು ಚಿಕ್ಕ ವಯಸ್ಸಿಂದ ಸ್ಟೂಡೆಂಟ್ಸ್ ಆಗಿ ಇಂಗ್ಲೀಷಲ್ಲೇ ಓದಿ ಬರೆದಿರೋದ್ರಿಂದ ನಮಗೆ ಅಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ. ಇನ್ಮೇಲೆ ಮಾತಾಡೋದಕ್ಕೆ ಇಂಗ್ಲೀಷ್ ಬರೋಲ್ಲ ಅಂದ್ರೂ, ಬಟ್ ವೆನ್ ವಿ ಕಮ್ ಹಿಯರ್, ವೆನ್ ವಿ ಕೀಪ್ ಆನ್ ಲೈಕ್ ಟಾಕಿಂಗ್ ಟು ಪೀಪಲ್ ಅಲ್ವಾ, ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ನೋಡಿ ಎಷ್ಟು ದೊಡ್ಡದಾಗಿದೆ ಎಲಿವೇಟರ್ ಇದು. ಇದೆಲ್ಲ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಯಾವಾಗ ಮಾಡಿರೋದು, ಯಾವ ಥರ ಮಾಡಿದಾರೋ ಗೊತ್ತಿಲ್ಲ. ಇಮ್ಯಾಜಿನ್ ಸಹ ಮಾಡ್ಕೊಳಕ್ಕಾಗಲ್ಲ. ಸೊ ಹೌ ಮಚ್ ಹಾರ್ಡ್ ವರ್ಕ್ ದೇ ಪುಟ್ ಇನ್ ಟು ಡೂ ದಿಸ್ ಅಂತ. ಸೊ ಅಂಡರ್ಗ್ರೌಂಡ್ ಒಳಗಡೆ ಇದೆ. ಸಿಟಿ ಪ್ಲ್ಯಾನ್ ಮಾಡಬೇಕಾದ್ರೆ ಇವರು ಒಂದು 500 years ಡೆವಲಪ್ಮೆಂಟ್ ತಲೆಯಲ್ಲಿ ಇಟ್ಕೊಂಡು ಸಿಟಿನ ಪ್ಲ್ಯಾನ್ ಮಾಡಿದ್ದಾರೆ. ದಿಸ್ ಈಸ್ ಜೂಬ್ಲಿ ಲೈನ್ ಅದೇ ಅಂದರೆ ಈ ಥರ ಯಾರೂ ಟ್ರೈನ್ ಒಳಗಡೆ ಬೀಳಬಾರ್ದು ಅಂತೇಳಿ ಟ್ರೈನ್ ಬರಬೇಕಾದ್ರೆ ಮೇಲೆ ಕರ್ಟೈನ್ ನೋಡಿ. ಟ್ರೈನ್ ಬಂದ ತಕ್ಷಣ ಇದು ಡೋರ್ಸ್ ಓಪನ್ ಆಗುತ್ತೆ, ಆಮೇಲೆ ಟ್ರೈನ್ ಡೋರ್ಸ್ ಓಪನ್ ಆಗುತ್ತೆ. ಇದು ಜೂಬ್ಲಿ ಲೈನ್. Your attention. We value your safe passage through Waterloo Station. Escalators are moving machinery, so to avoid any injuries, please take care when using them. Please stand on the right and hold the handrail. If you're using stairs, please hold the handrail and take care. ಆ್ಯಕ್ಚುಲಿ ಇದೆಲ್ಲ ಅಂಡರ್ಗ್ರೌಂಡ್ ಒಳಗಡೆ ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಮೇಲೆಯಿಂದ ಲಂಡನ್ ಟವರ್ ಬ್ರಿಡ್ಜಿಂದ ಐ ಕೇಮ್ ಅರೌಂಡ್ ಲೈಕ್ 5-6 ಎಲಿವೇಟರ್ಸ್ ಯೂಸ್ ಮಾಡಿ ಕೆಳಗಡೆ ಬಂದಿದ್ದೀನಿ. ಸೊ ಲೈಕ್ ಅಂದರೆ ಡಿಫ್ರೆಂಟ್ ಲೈನ್ಸ್ ಡಿಫ್ರೆಂಟ್ ಲೆವೆಲ್ಸಲ್ಲಿ ಆಪ್ರೇಟ್ ಆಗುತ್ತೆ. ಸೊ ಲೈಕ್ ಕನ್ಸ್ಟ್ರಕ್ಷನ್ ವೈಸ್ ಲೈಕ್ ಎಷ್ಟು ಅಡ್ವಾನ್ಸ್ಮೆಂಟ್ ಇದ್ದಾರೆ ಅಂತಂತಂದರೆ ಅಷ್ಟು ಅಡ್ವಾನ್ಸ್ಡ್ ಆಗಿದೆ ಎಲ್ಲ ಡೆವಲಪ್ಡ್ ದೇಶ. ಸೊ ಸಖತ್ತಾಗಿದೆ. ನನಗೆ ಫಸ್ಟು ಲಂಡನ್ನಿಗೆ ಬಂದಾಗ ಫಸ್ಟ್ ಇಂಪ್ರೆಸಿವ್ ಅನಿಸಿದ್ದೆ ನನಗೆ ಈ ಟ್ಯೂಬಲ್ಲಿ ಓಡಾಡೋದು. ಬಿಕಾಸ್ ಈ ಥರ ಟ್ಯೂಬ್ ಫೆಸಿಲಿಟೀಸು ಯುರೋಪಲ್ಲಿ ಸಹ ಓಡೋದು. ಅಮೇರಿಕಾದೆಲ್ಲ ಹಿಂಗಿದೆ ಗೊತ್ತಿಲ್ಲ, ಬಟ್ ಲಂಡನ್ನಲ್ಲಿ ಯುರೋಪಲ್ಲೆಲ್ಲ ಲೈಕ್ ಅಲ್ಲ ಫ್ರಾನ್ಸು, ಪ್ಯಾರಿಸು, ಜರ್ಮನಿ ಇಲ್ಲೆಲ್ಲ ಕಂಪೇರ್ ಮಾಡಿದ್ರೆ ದ ಬೆಸ್ಟ್ ಈಸ್ ಲಂಡನ್. ಈಗ ನೋಡಿ, ನಾನು 3 ಎಲಿವೇಟರ್ ಇಳಿದು ಒಂದು ಟ್ರೈನ್ ತೊಗೊಂಡು ಇನ್ನೊಂದು ಟ್ರೈನ್ ಕ್ಯಾಚ್ ಮಾಡೋದಕ್ಕೆ ಒಂದು ಎಲಿವೇಟರ್ ಹತ್ತಿ ಲೆವೆಲ್ 2ಗೆ ಹೋಗ್ತಾಯಿದ್ದೀನಿ. ಫಸ್ಟ್ ಲೆವೆಲ್ 1ಇಂದ ಲಂಡನ್ ಬ್ರಿಡ್ಜಲ್ಲಿ ಲೆವೆಲ್ 1ಇಂದ ಜಸ್ಟ್ ವೆಂಟ್ ಟು ಲೆವೆಲ್ 3ಗೆ ಹೋದೆ. 3 ಎಲಿವೇಟರ್ಸ್ ಯೂಸ್ ಮಾಡಿ ಡೌನ್ -3ಗೆ ಹೋದೆ. ಈಗ -2ಗೆ ಅಂದರೆ ಮೇಲಕ್ಕೆ 1 ಫ್ಲೋರ್ ಮೇಲಕ್ಕೆ ಹೋಗ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ಹೂ ಆರ್ ಇನ್ ಬ್ಯಾಂಗ್ಳೂರು ವರ್ಕ್ ಫಾರ್ IBM. IBMಲ್ಲಿ ಯಾರು ಕೆಲಸ ಮಾಡ್ತಾರಲ್ವಾ, ಸೊ ಇಲ್ಲಿ ನೋಡಿ ಅವ್ರದ್ದು ಹೆಡ್ ಆಫೀಸ್ ಇನ್ ಲಂಡನ್ ಒಳಗಡೆ
IBM ಹೆಡ್ ಆಫೀಸ್ ಇಲ್ಲಿದೆ ನೋಡಿ. ಇಲ್ಲಿ ನೋಡಿ ಒಳಗಡೆ ತೋರಿಸ್ತೀನಿ. IBM ಮ್ಯಾನ್, ಯಾರು IBMಲ್ಲಿ ಕೆಲಸ ಮಾಡ್ತಾರೋ, ಸೊ ನೀವು ಲಂಡನ್ಗೆ ಏನಾದರೂ ಟ್ರಾನ್ಸ್ಫರ್ ಆದರೆ ನೋಡಿ ಇದೆ ನಿಮ್ಮದು ಆಫೀಸ್ ಸ್ಪೇಸ್ ಈ ಥರ ಇರುತ್ತೆ ಒಳಗಡೆ. ಸೊ ಫೈನಲಿ ವಿ ಕೇಮ್ ಟು ಬಿಗ್ ಬೆನ್. ನಾನು ಬ್ಯಾಕ್ ಸೈಡ್ ಆಫ್ ಬಿಗ್ ಬೆನ್ಗೆ ಬಂದಿದ್ದೀವಿ. ಸೊ ನೋಡಿ ಬಿಗ್ ಬೆನ್ನ, ಇದೇ ಬಿಗ್ ಬೆನ್. ಸೊ ಆ್ಯಕ್ಚುಲಿ ನೀವು ಅದ್ರ ಒಳಗಡೆ ಸಹ ಹೋಗ್ಬೋದು, ಬಿಗ್ ಬೆನ್ ಒಳಗಡೆ. ಅದಕ್ಕೆ ಟಿಕೆಟ್ ತೊಗೊಂಡು ಅಲ್ಲೇ ಮೇಡಮ್ ತುಸಾಟ್ಸ್ ಇದೆ, ಸೊ ಅದ್ರ ಒಳಗಡೆನೂ ಹೋಗ್ಬೋದು. ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಬಂದಾಗ ಹೋಗಿ. ಬಟ್ ಟಿಕೆಟ್ಸ್ ಎಲ್ಲ ಆನ್ಲೈನಲ್ಲಿ ಬೈ ಮಾಡಿಬಿಡಿ, ಬಿಕಾಸ್ ಚೀಪರ್ ಇರುತ್ತೆ. ಮತ್ತು ಇಲ್ಲಿ ಬಂದಮೇಲೆ ಒಂದೊಂದ್ಸರಿ ಅವರು ಇಲ್ಲ ಟಿಕೆಟ್ ಸೋಲ್ಡ್ ಔಟ್ ಅಂತ ಹೇಳ್ತಾರೆ. ಸೊ ತಲೆನೋವೇ ಬೇಡ, ಫುಲ್ ಹೈಡ್ ಪ್ಲ್ಯಾನ್ ಮಾಡಿಕೊಂಡು ಬನ್ನಿ. ಯಾಕಂದರೆ ಬರೋದು ಒಂದು ಸರಿ, ಬಂದಾಗ ಎಲ್ಲ ನೋಡ್ಕೊಂಡು ಹೋಗಿ. ಸೊ ಈಗ ಲಂಡನ್ ಐ ಹತ್ರ ಬಂದಾಯಿತು ನೋಡಿ. ನಿಮಗೆ ಲಂಡನ್ ಐ ತೋರಿಸ್ತೀನಿ. ಅಲ್ಲಿ ಲಂಡನ್ ಐ ನನ್ನಿಂದ. ಸೊ ಈಗ ಲಂಡನ್ ಐ ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ನೋಡಿಕೊಂಡು ನೆಕ್ಸ್ಟ್ ಐ ಟೇಕ್ ಇಟ್ ಟು ಬಿಗ್ ಬೆನ್ಗೆ ಹೋಗೋಣ. ಅಲ್ಲೇ ಇದೆ, ಬೈ ಮಾಡ್ಬೋದು. ಅಲ್ಲಿ ಆನ್ಲೈನಲ್ಲಿ ಬೈ ಮಾಡಿ, ಅದು ಬೆಟರ್. ಯಾಕಂದರೆ ಯಾವತ್ತಾದರೂ ಬಂದಾಗ ಬ್ಯುಸಿ ಇದ್ದರೆ ಅವ್ರು ಟಿಕೆಟ್ ಸೋಲ್ಡ್ ಔಟ್ ಅಂತ ಹೇಳ್ತಾರೆ, ಕಾಯೋ ಪರಿಸ್ಥಿತಿ ಇರೋಲ್ಲ. ನೀವು ಟಿಕೆಟ್ ಆನ್ಲೈನಲ್ಲಿ ಬೈ ಮಾಡಿ ಬಂದರೆ ಈಸಿ ಆಗುತ್ತೆ. ಆಮೇಲೆ ಇಲ್ಲೇ ಮೇಡಮ್ ತುಸಾಟ್ಸ್ ಇದೆ ಹತ್ರ, ಅದಕ್ಕೂ ಟಿಕೆಟ್ಸ್ ಆನ್ಲೈನಲ್ಲಿ ಬೈ ಮಾಡ್ಬೋದು. ಸೊ ಬೈ ಮಾಡಿ ಹೋಗಿ ನೋಡಿ, ಸೊ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಅದೆಲ್ಲ ನೋಡಿದ್ದೀನಿ. ಸೊ ಮತ್ತೆ ನನಗೆ ಈಗ ತೊಗೊಂಡು ಹೋಗಿ ಅದೆಲ್ಲ ನೋಡೋಷ್ಟು ಟೈಮ್ ಇಲ್ಲ, ಬಿಕಾಸ್ ಐ ನೀಡ್ ಟು ಫಿನಿಶ್ ದ ವ್ಲಾಗ್ ಇನ್ ಅನದರ್ 1 hour. ದ್ಯಾಟ್ಸ್ ಮೈ ಪ್ರಯಾರಿಟಿ. ಬಿಕಾಸ್ ಕತ್ಲಾಗೋಷ್ಟೊತ್ತಿಗೆ ನಾನು ಬಿಗ್ ಬೆನ್ನ ಹೋಗಿ ಕವರ್ ಮಾಡಬೇಕಂತ ಇದ್ದೀನಿ. ಸೊ ಹಂಗಾಗಿ ಒಳಗಡೆ ಹೋಗಿ ತೋರ್ಸೋಕ್ಕಾಗ್ತಿಲ್ಲ. ಬಟ್ ತುಂಬ ವೀಡಿಯೋಸ್ ಇದೆ, ನೋಡಬೇಕು ಅಂತಂದರೆ ಯಾರಾದರೂ ಮಾಡಿರ್ತಾರೆ, ನೋಡಿ. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ತುಂಬ ರಶ್ ಇರುತ್ತೆ. ಅಲ್ಲಿ ನೋಡಿ ಎಷ್ಟಿದೆ. ಆ್ಯಕ್ಚುಲಿ ನಾನು ಬಂದಿರೋದು ವೀಕೆಂಡ್ ಸಹ ಅಲ್ಲ. ಸೊ ಅದಕ್ಕೆ ಇಟ್ಸ್ ಬೆಟರ್ ಟು ಬೈ ದ ಟಿಕೆಟ್ ಆನ್ಲೈನಲ್ಲಿ ಟಿಕೆಟ್ ತೊಗೊಳೋದು ಒಳ್ಳೆಯದು. ನಾನು ಬೇಕಾದ್ರೆ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಟಿಕೆಟ್ಸು. ಸೊ ಈಸಿ ಆಗುತ್ತೆ ನಿಮಗೆ ಬೈ ಮಾಡೋದಕ್ಕೆ. ಸೊ ಮೇಡಮ್ ತುಸಾಟ್ಸ್ ಇಲ್ಲೇ ಇದೆ ನೋಡಿ. ಆ್ಯಕ್ಚುಲಿ ಪಕ್ಕನೇ ಇರೋದು ಬಿಗ್ ಬೆನ್, ಲಂಡನ್ ಐ ಪಕ್ಕನೇ ನಿಮಗೆ ಮೇಡಮ್ ತುಸಾಟ್ಸ್ ಇದೆ ನೋಡಿ. ನಿಮ್ಗೆ ಅಲ್ಲೇ ಕಾಣಿಸುತ್ತೆ ನೋಡಿ ಬಿಗ್ ಬೆನ್ ಅಲ್ಲೇ ಇದೆ ನೋಡಿ. ಬಿಗ್ ಬೆನ್ ಅದರ ಪಕ್ಕ ಪಾರ್ಲಿಮೆಂಟ್. ಸೊ ಅಗೇನ್ ಥೇಮ್ಸ್ ರಿವರ್. ಸೊ ನೀವು ಊಬರ್ ಬೋಟಲ್ಲಿ ಬಂದರೆ ಆ್ಯಕ್ಚುಲಿ ನೀವು ಲಂಡನ್ ಐ, ಬಿಗ್ ಬೆನ್ನು, ಲಂಡನ್ ಬ್ರಿಡ್ಜ್ ಎಲ್ಲ ಥೇಮ್ಸ್ ರಿವರಲ್ಲೇ ಹೋಗ್ತಾ ಬೋಟಿಂಗ್ ಹೋಗ್ತಾನೆ ನೋಡ್ಬೋದೆಲ್ಲ. ಶಿಶಿರ, ನಿನಗೆ ಇಲ್ಲೊಂದು ಎಕ್ಸ್ಪೀರಿಯನ್ಸ್ ಇದೆ, ಜ್ಞಾಪಕ ಇದೆಯಾ? ಏನು ಹೇಳಿ ಎಕ್ಸ್ಪೀರಿಯನ್ಸ್ ಅದು? ಸೊ ಆ್ಯಕ್ಚುಲಿ ಏನಾಯಿತು ಗೊತ್ತಾ, ಅಲ್ಲಿ ಬ್ರಿಡ್ಜ್ ಇದೆಯಲ್ವಾ, ಅಲ್ಲಿ ಯೂಶ್ವಲಿ ಈ ಡಬ್ಬ ಇಟ್ಕೊಂಡು ಲಾಟ್ರಿ ಆಡ್ತಿರ್ತಾರಲ್ವ, ಲೈಕ್ ಅದೇ ಡಬ್ಬ ಇಟ್ಟು ಒಂದು ನಂಬರಲ್ಲಿ ದುಡ್ಡು ಇಟ್ಟರೆ ಡಬಲ್ ಬರುತ್ತೆ ಅಂತ. ಸೊ ಅಲ್ಲಿ ಒಂದು ಸರಿ ಹಿಂಗೆ ಲಂಡನ್ಗೆ ಬಂದಾಗ ಶಿಶಿರ ಏನು ಮಾಡ್ದೆ, ನಾನು ಹೇಳ್ತಿದ್ದೀನಿ ಬೇಡ ಅಂತ. ಶಿ ಗಾಟ್ ಲಿಟ್ಲ್ ಬಿಟ್ ಎಕ್ಸೈಟೆಡ್ ಆಯಿತಾ. ಹೋಗಿ 20 pounds ಒಂದು ನಂಬರಲ್ಲಿ ಇಟ್ಲು. ಸೊ ಅವ್ರೇನು ಮಾಡಿದ್ರು, 40 pounds ಕೊಟ್ಟರು. ನೆಕ್ಸ್ಟು 40 pounds ಇಡೀ ಡಬಲ್ ಆಗುತ್ತೆ ಅಂದರು. ಅವಳೇನು ಮಾಡಿದ್ರು, ಅವ್ರ ಮಾತು ಕೇಳ್ಕೊಂಡಿಲ್ಲ, ಅವರವರೇ ಇದ್ದರು, ಯುರೋಪಿಯನ್ಸ್ ಅವರವರೇ ಇದ್ದರು. ಆ 40 poundsನ ಇಟ್ಲು. ಆಮೇಲೆ ಅವಳಿಗೆ 40 pounds ಹೋಯ್ತಾ ಬಂತ, ಅದು 40 pounds ಬಂತು. ಆಮೇಲೆ 60 pounds ಆಡಿದೆ. ಸೊ 40 pounds ಬಂತು, ಮತ್ತೆ 20ಇಂದ 40 ಆಯಿತು, ಮತ್ತೆ 40 pounds 60 pounds ಆಡಿದೆ. ಸೊ ಇನ್ನೂ 20 ಎಕ್ಸ್ಟ್ರಾ ಹಾಕಿ ಆಡ್ದ. ಅದೇ 20 ಹಾಕ್ಬಿಟ್ಟು ಆಡಿದ್ದು. ಸೊ ಆಡಿದೆ, ಮತ್ತೆ ಅದು ಓಟೋಯ್ತಲ್ವ. ಸೊ ಟೋಟಲ್ ನಿಂಗೆ ಲಾಸ್ ಆಗಿದ್ದು 20 pounds. ಟೋಟಲ್ 40 pounds ಅದೇ 20 pounds ಆ್ಯಡ್ ಮಾಡಿ ಬರ್ತಾ ಇದೆ ಅಂತ ಹೇಳಿ 20 poundinದ 40 pound ಲಾಸ್ ಮಾಡಿಕೊಂಡ್ಲು. ಸೊ ಬಿ ಕೇರ್ಫುಲ್ ಆಯಿತಾ. ನಾನು ಹೇಳ್ಕೊಟ್ಟಿಲ್ಲ, ಬಿ ಕೇರ್ಫುಲ್ ಆಯಿತಾ. ಇಲ್ಲೆಲ್ಲ ಬಂದರೆ ಆ ಥರ ಎಲ್ಲ ಆಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ತುಂಬ ಮೋಸ ಮಾಡ್ತಾರೆ. ತುಂಬ ಎಲ್ಲ ಅನ್ಕೊತಾರೆ ವೈಟ್ ಸ್ಕಿನ್ ಇರೋರೆಲ್ಲ ಒಳ್ಳೆಯವರು. ನೋ ಅದು ತುಂಬ ರಾಂಗ್ ಕನ್ಸೆಪ್ಷನ್ನು, ಎಲ್ಲ ಡೇಂಜರೇ. ಸೊ ಬಿ ಕೇರ್ಫುಲ್ ಆಯಿತಾ. ಶಿಶಿರ,
ನಿನ್ನ ಆಫೀಸು ಇಲ್ಲೇ ಅಲ್ವಾ ಇರೋದು? ಹಂಗೆ ಹೋಗ್ಬೇಕು ನನ್ನ ಆಫೀಸ್ಗೆ. ಹೆಂಗೆ? ಅಲ್ಲಿ ಹೋಗಿ ಅದು ಬಸ್ ಬರ್ತಿದೆಯಲ್ಲ ಹಂಗೆ ಹೋಗ್ಬೇಕು. ಸೊ ಹಂಗೆ ಹೋದ್ರೆ ಅಲ್ಲೇ ಇರೋದ ನಿನ್ನ ಆಫೀಸು? ಆ್ಯಕ್ಚುಲಿ ನಾನು ಬರೋಕ್ಕಾಗಲಿಲ್ಲ. ಆ್ಯಕ್ಚುಲಿ ನೀನು ಯಾವಾಗೂ ಇಲ್ಲೇ ಬರ್ತಿದ್ದ ಆಫೀಸ್ಗೆ ಅಥವಾ ವೀಕ್ಲಿ ಒನ್ಸ್ ಫ್ರೈಡೇಲಿ ಬರ್ತಿದ್ದ? ಲಕ್ಕಿ ಗರ್ಲ್ ನೀನು. ಅಲ್ಲಿ ನೋಡಿ ಯಾರ್ದೋ ಮದುವೆ ಫೋಟೋ ಶೂಟ್ ಮಾಡ್ತಿದ್ದಾರೆ. ವಾವ್, ವಾಟ್ ಎ ಪ್ಲೇಸ್ ಅಲ್ವಾ? ವಾಟ್ ಎ ಪ್ಲೇಸ್, ವಾಟ್ ಎ ವೈಬ್ ಫಾರ್ ಎ ವೆಡ್ಡಿಂಗ್ ಫೋಟೋಗ್ರಾಫ್. She's so pretty, man. Best spot photo shoot here. I think they'll be enjoying the words best photograph alva. It will be like a memorial. ಏನು ಮಾಡ್ತಿದ್ಯಾ ಶಿಶಿರ? ಮತ್ತೆ ಏನಾಗ್ತಿದ್ಯಾ? You're just watching the water, yeah? So you're just watching the water because it's clean antana? Clean ಅಂತಲ್ಲ. Waves. ಹೋಪ್ ಎಲ್ರಿಗೂ ಬಿಗ್ ಬೆನ್ದು ಬೆಲ್ ಕೇಳಿಸ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಮಾಡ್ತಿದ್ಯಾ ಶಿಶಿರ? ಮ್ಯಾಗ್ನೆಟ್ಸ್. ಸೊ ಶಿಶಿರ ಒಂದು ಹ್ಯಾಬಿಟ್ ಇದೆ, ಏನಂತಂದ್ರೆ ಅವಳು ಯಾವ್ಯಾವ ಪ್ಲೇಸಿಗೆ ಬರ್ತಾಳೋ ಆ ಪ್ಲೇಸಿಂದ ಒಂದು ಮ್ಯಾಗ್ನೆಟ್ ತೊಗೊಂಡೋಗ್ತಾಳೆ. ಸೊ ಈಗ ವಿ ಆರ್ ನೆಕ್ಸ್ಟ್ ಪಾರ್ಲಿಮೆಂಟ್ ಬಿಗ್ ಬೆನ್ ಪಕ್ಕ ಇದ್ದೀವಿ. ಸೊ ಇಲ್ಲಿ ಮ್ಯಾಗ್ನೆಟ್ ತೊಗೊತಿದ್ದಾಳೆ. ಸೊ ಯಾರ್ಯಾರಿಗೆ ಈ ಥರ ಮ್ಯಾಗ್ನೆಟ್ಸ್ ಕಲೆಕ್ಟ್ ಮಾಡೋ ಅಭ್ಯಾಸ ಇದೆಯೋ ಅವರು ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಸಪೋರ್ಟ್ ಮಾಡಿ ನಮಗೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈಗ ಲಂಡನ್ ಐ. ನೋಡಿ ನಿಮ್ಗೊಂದು ತೋರಿಸ್ತೀನಿ, ಅಲ್ಲಿ ಬಿಗ್ ಬೆನ್ ಇದೆಯಲ್ಲ, ಸೊ ಆ ಫೋಟೋ ಬೂತಿಂದ ಫೋಟೋ ಇಡ್ಸ್ಕೊಳೋದಕ್ಕೆ ನೋಡಿ ಎಷ್ಟು ಕ್ಯೂ ಇದೆ. ಆ್ಯಕ್ಚುಲಿ ಈಗ ಅಲ್ಲಿಂದ ಫೋಟೋ ತೆಗೆಸ್ಕೊಬೇಕು ಅಂತಿತ್ತು ನನಗೆ, ಬಟ್ ಈ ಕ್ಯೂ ನೋಡಿ ಬೇಡ ಅಂತ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಒಂದು ಫೋಟೋ ಇದೆ ನೈಟಲ್ಲಿ ಹಿಡ್ದಿರೋದು, ಸೊ ಅದು ಸಾಕು. ಬಿಗ್ ಬೆನ್ ಪಕ್ಕ ಇನ್ನೊಂದು ನನ್ನ ಫೇವ್ರೆಟ್ ಸ್ಪಾಟ್ ಏನು ಗೊತ್ತಾ? ದ ಇನ್ಸ್ಟಿಟ್ಯೂಷನ್ ಆಫ್ ಸಿವಿಲ್ ಇಂಜಿನಿಯರ್ಸ್ ನೋಡಿ. ಸೊ ಇಲ್ಲೆಲ್ಲ ಒಂದಿದೆ, ಡಿಗ್ರಿ ಇಲ್ಲ ಅಂದ್ರೂ ಒಂದು ಎಕ್ಸಾಮ್ ತೊಗೊಂಡ್ರೆ ಸೊ ಈ ಇನ್ಸ್ಟಿಟ್ಯೂಟಿಂದ ಸರ್ಟಿಫಿಕೇಟ್ MCIOB ಅಂತ ಇದೆ. ಸೊ ಆ ಸರ್ಟಿಫಿಕೇಷನ್ ಬರುತ್ತೆ. ಇವ್ರ ಹತ್ರ ಸರ್ಟಿಫಿಕೇಷನ್ ತೊಗೊಂಡ್ರೆ ಅವರು ಸಿವಿಲ್ ಇಂಜಿನಿಯರ್ಸ್. ಸೊ ದಿಸ್ ಈಸ್ ಆಲ್ಸೋ ಮೈ ಫೇವ್ರೆಟ್ ಪ್ಲೇಸ್ ಆಯಿತಾ. ಸಖತ್ತಾಗಿರುತ್ತೆ ಒಳಗಡೆ, ಒಂದ್ಸರಿ ಹೋಗಿದೆ ಒಳಗಡೆ. ಈಗ ಶಿಶಿರದು ಫೇವ್ರೆಟ್ ಹಾಟ್ ಚಾಕ್ಲೇಟ್ ತಿನ್ನಬೇಕು ಅಂತ ಹೇಳಿದ್ರು, ಅದಕ್ಕೆ ಸಾಹೋ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಕ್ವಿಕ್ಕಾಗಿ ಸಾಹೋ ಹೋಗಿ ಹಾಟ್ ಚಾಕ್ಲೇಟ್, ಸಾರಿ ಸಾಹೋ ಅಲ್ಲ ಸೋಹೋ. ಸೊ ಶಿಶಿರಾದ ಹಾಟ್ ಚಾಕ್ಲೇಟ್ ತಿನ್ನೋದಕ್ಕೆ. ಸೊ ಈಗ ಆ್ಯಕ್ಚುಲಿ ಶಿಶಿರಾದ ಫೇವ್ರೆಟ್ ಹಾಟ್ ಚಾಕ್ಲೇಟ್ ತಿನ್ನೋದಕ್ಕೆ ಸೋಹೋ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ಇಲ್ಲಿಂದ 10 ಮಿನಿಟ್ಸ್ ಬಸ್ಸಲ್ಲಿ ಜರ್ನಿ, 5 ಸ್ಟಾಪ್ಸ್ ಅವೇ ಸೆಂಟ್ರಲ್ ಲಂಡನ್ನಿಂದ. ನಾನಿವಾಗ ಬಿಗ್ ಬೆನ್ ಹತ್ರ ಇದ್ದೀನಿ. ಸೊ ಬನ್ನಿ ಅಲ್ಲಿ ಹೋಗಿ ನೋಡೋಣ ಹಾಟ್ ಚಾಕ್ಲೇಟ್ ಹೇಗಿರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ. ನಾನು ಅಲ್ಲಿ ಹೋದ್ಮೇಲೆ ನಮಗೆ ಅದನ್ನು ತೋರಿಸಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಹ ಕೊಟ್ಟಿರ್ತೇನೆ. ನೀವು ಯಾವತ್ತಾದರೂ ಸೆಂಟ್ರಲ್ ಲಂಡನ್ ಬಂದರೆ ಹೋಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ.
ಮೇಲೆ ಹೋಗೋಣ. ಬಸ್ಸಲ್ಲಿ ಮೇಲೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ, ಎಲ್ಲ ನೋಡ್ಕೊಂಡು ಹೋಗ್ಬೋದು. ಡಬಲ್ ಡೆಕ್ಕರ್ ಬಸ್ಸು ಸದ್ಯಕ್ಕೆ ಎಲ್ಲಕ್ಕೆ ಹೋಗೋಣ. ವ್ಯೂ ಚೆನ್ನಾಗಿರುತ್ತೆ ತುಂಬ. ಆ್ಯಕ್ಚುಲಿ ನನಗೆ ಡಬಲ್ ಡೆಕ್ಕರ್ ಬಸ್ಸಲ್ಲಿ ಮೇಲೆ ಕೂತ್ಕೊಂಡಾಗ ಈ ವ್ಯೂ ಎಸ್ಪೆಷಲಿ ಸಖತ್ ಇಷ್ಟ ಆಗುತ್ತೆ. ನಮಗೆ ಸೆಂಟ್ರಲ್ ಲಂಡನ್ ಬಂದಾಗ ಅವಾಯ್ಡ್ ಕಮ್ಮಿಂಗ್ ಇನ್ ಕಾರ್ ಟು ಬಿ ಆನೆಸ್ಟ್. ಇಟ್ ಈಸ್ ಟ್ರಾಫಿಕಲ್ಲಿ ಎಲ್ಲಿ ನೋಡಿದ್ರು ಕ್ಯಾಮ್ರಾಸ್ ಇರುತ್ತೆ, ಸ್ಪೀಡ್ ಲಿಮಿಟ್ಸು ಅದೇ ಇದು ಸಿಕ್ಕಾಪಟ್ಟೆ ತಲೆನೋ. ಐ ಪ್ರಿಫರ್ ಬೈ ಟ್ರೈನ್ ದೆನ್ ಸೆಂಟ್ರಲ್. ಆ್ಯಕ್ಚುಲಿ ಲಂಡನ್ ಇದು ಸೆಂಟ್ರಲ್ ಲಂಡನ್ ಬಂದು ಪ್ರಿಫರ್ ಟ್ರಾವೆಲಿಂಗ್ ಇನ್ ಬಸ್. ಸೊ ಎಸ್ಪೆಷಲಿ ಡಬಲ್ ಡೆಕ್ಕರಲ್ಲಿ ಮೇಲೆ ಕೂತ್ಕೊಂಡು ಆರಾಮಾಗಿ ವ್ಯೂ ಎಂಜಾಯ್ ಮಾಡ್ಕೊತ ಆರಾಮಾಗಿ ಹೋಗ್ಬೋದು. Are you talking about the color, the poster over there? No. Then that board over there down road 5. I'll tell you, taking the button a few times and board. Not one time, but two times. You know, a lot of people have to stop. ಸುಶೀಲ ಹೆಂಗಿದೆ ಡಬಲ್ ಡೆಕ್ಕರ್ ಎಕ್ಸ್ಪೀರಿಯೆನ್ಸು? Nice. ಆ್ಯಕ್ಚುಲಿ ನಾವು ಸೆಂಟ್ರಲ್ ಲಂಡನ್ನಿಗೆ ಬಂದರೆ ವಿ ಪ್ರಿಫರ್ ಕಮಿಂಗ್ ಬೈ ಟ್ರೈನ್ ಆ್ಯಂಡ್ ದೆನ್ ಇನ್ಸೈಡ್ ಸೆಂಟ್ರಲ್ ಲಂಡನ್ನಲ್ಲಿ ವಿ ಪ್ರಿಫರ್ ಟ್ರಾವೆಲಿಂಗ್ ಬೈ ಡಬಲ್ ಡೆಕ್ಕರ್ ಬಸ್. ಡಬಲ್ ಡೆಕ್ಕರ್ ಬಸ್ಸಲ್ಲಿ ಮೇಲೆ ಕೂತ್ಕೊಂಡು ಫ್ರಂಟ್ ಸೀಟಲ್ಲಿ ಕೂತ್ಕೊಂಡು ಆ ವ್ಯೂ ಸೆಂಟ್ರಲ್ ಲಂಡನ್ ವ್ಯೂ ಎಂಜಾಯ್ ಮಾಡೋದು ಸಖತ್ತಾಗಿರುತ್ತೆ. ಸೊ ಅದನ್ನು ಮಿಸ್ ಮಾಡಿಬಿಡಿ. ಸೆಂಟ್ರಲ್ ಲಂಡನ್ಗೆ ಬಂದು ಪ್ಲೀಸ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾನು ಒಂದು ಸರಿ ಎಕ್ಸ್ಪೀರಿಯನ್ಸ್ ಮಾಡಿ ಪದೇ ಸೆಂಟ್ರಲ್ ಲಂಡನ್ ಬಂದಾಗೆಲ್ಲ I prefer traveling central London ಬಂದಾಗ prefer traveling in double decker at least once because view experience ಬೇರೆ ಥರ ಸಖತ್ತಾಗಿರುತ್ತೆ ಸಿಟಿ ಒಳಗಡೆ ಬಸ್ಸಲ್ಲಿ ಹೋಗೋದಕ್ಕೆ. ಬಿಕಾಸ್ ಈವನ್ ಮೋರ್ ಓವರ್ ಸೆಂಟ್ರಲ್ ಲಂಡನಲ್ಲೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡೋದೇ ಬೆಸ್ಟ್ ಓನ್ ವೆಹಿಕಲ್ಗಿಂತ. ನಿಜ. ಬಿಕಾಸ್ ಓನ್ ವೆಹಿಕಲ್ ಬಂದರೆ ಟ್ರಾಫಿಕ್ಕು ಸಿಗ್ನಲ್ಸು ಎಲ್ಲ ಕಡೆ ಕ್ಯಾಮ್ರಾ, ಸ್ವಲ್ಪ ಸ್ಪೀಡ್ ಲಿಮಿಟ್ ಆಚೆ ಈಚೆ ಆದರೆ ಟಿಕೆಟ್ ಬರುತ್ತೆ, ರಿಸ್ಕೇ ಬೇಡ. ಸೊ ಆ್ಯಕ್ಚುಲಿ ಪಿಕಾಡಿಲಿ ಸರ್ಕಸ್ ನೋಡಿ ನಾನು ತೋರಿಸ್ತೀನಿ ನಿಮಗೆ. ಬಸ್ಸಲ್ಲಿ ಬರ್ತಾಯಿದ್ದೀನಿ ಸಿಕ್ತೀಗ. ಇಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತಿದ್ವಿ ಬಟ್ ಟೈಮ್ ಸಾಲಿಲ್ಲ. ಬಟ್ ಸ್ಟಿಲ್ ಪಿಕಾಡಿಲಿ ಸರ್ಕಸ್ ಬಂದಿದ್ದೀನಿ ನೋಡಿ, ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ ಇದೆ ಪಿಕಾಡಿಲಿ ಸರ್ಕಸ್. ಆ್ಯಕ್ಚುಲಿ ನೈಟ್ ಟೈಮ್ ಬಂದಾಗ ನಿಮಗೆ ಆ ರೋಡಲ್ಲಿ ಈ ರೋಡಲ್ಲಿ ಎಲ್ಲ ಲೈಟ್ಸ್ ಇರುತ್ತೆ, ಸಖತ್ತಾಗಿರುತ್ತೆ. ಲೈಟಿಂಗ್ಸ್ ಎಲ್ಲ ತುಂಬ ಸೂಪರಾಗಿರುತ್ತೆ ಪಿಕಾಡಿಲಿ ಸರ್ಕಸಲ್ಲಿ. ಮತ್ತು ಬಸ್ ಬೇರೆ ಟ್ರಾಫಿಕ್ ವೆಹಿಕಲ್ಸ್ಗೆಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಬಸ್ ಲೈನ್ಗೆ ಅಷ್ಟೊಂದು ಟ್ರಾಫಿಕ್ ಇರೋಲ್ಲ. ವೇರ್ ವಿ ಕ್ಯಾನ್ ಅವಾಯ್ಡ್ ದ ಟೈಮ್ ಲಾಸ್ ಆಯಿತಾ ಬಸ್ಸಲ್ಲಿ. ಯಾಕಂದರೆ ಬಸ್ ಲೈನಲ್ಲಿ ಯಾವುದು ವೆಹಿಕಲ್ಸ್ ಹೋಗ್ತಿರೋದ್ರಿಂದ ಬಸ್ಸು ಬೇಗ ಹೋಗುತ್ತೆ. ಆ್ಯಸ್ ಪರ್ ಟೈಮ್ ಕರೆಕ್ಟಾಗಿ ರೀಚ್ ಆಗುತ್ತೆ. ಸೊ ನೀವು ಟೈಮ್ ಸಹ ಉಳಿತಾಯ ಮಾಡ್ಕೊಬೋದು ಬಸ್ಸಲ್ಲಿ ಪ್ರಿಫರ್ ಮಾಡಿದ್ರೆ ಟ್ರಾವೆಲ್ ಮಾಡೋದು ಸೆಂಟ್ರಲ್ ಲಂಡನ್ನಲ್ಲಿ. ಸೊ ಟ್ರೈನ್ ಟ್ರಾಫಿಕ್ ಇರೋಲ್ಲ, ಟ್ಯೂಬ್ ಟ್ರೈನ್ಸು, ಬಸ್ಸು ಟ್ರಾಫಿಕ್ ಇರೋಲ್ಲ. ದಟ್ಸ್ ಬೆಸ್ಟ್ ಟ್ರಾವೆಲ್ ಮಾಡೋದು. ನೋಡಿ ಈ ಕಡೆ ಸರ್ಕಸ್ಸು ನಿಮಗಿದೆ. ನೈಟ್ ವ್ಯೂ ಇನ್ನೂ ಸಖತ್ತಾಗಿರುತ್ತೆ. DJI ಪಿಕಾಡಿಲಿ ಸರ್ಕಸ್ ಆದಮೇಲೆ ನೆಕ್ಸ್ಟು ಎಲ್ಲ ಟಾಪ್ ಬ್ರ್ಯಾಂಡ್ಸ್ ಅಂಗಡಿಗಳು ಈ ರೋಡಲ್ಲಿರುತ್ತೆ. ಆ್ಯಕ್ಚುಲಿ ಝೋನ್ 6ಇಂದ ಝೋನ್ 1ವರೆಗೂ ಸೆಂಟ್ರಲ್ ಲಂಡನ್ ನಿಮಗೆ ಆ್ಯಕ್ಚುಲ್ ಲಂಡನ್ ವೈಬ್ ಸಿಗುತ್ತೆ. ಸೊ ಝೋನ್ 6 ಹೊರಗಡೆ ಇರೋ ಔಟ್ಸ್ಕಟ್ಸ್ ಸಿಟೀಸ್ ಎಲ್ಲ ಲೈಕ್ ಅದು ಬೇರೆ ಥರ. ಯಾರೋ ಇಂಡಿಯನ್ ಜ್ಯುವೆಲ್ ಶಾಪ್ ಓಪನ್ ಮಾಡಿದ್ದಾರೆ ನೋಡಿ ಇಲ್ಲಿ. ಎಮಿಲಿಯನ್ ಅನ್ಕೊತೀನಿ, ವೀರಸ್ವಾಮಿ. ಸ್ಟ್ರೀಟ್ ಈ ರೋಡಲ್ಲಿ ಹೋಗ್ತಾ ಇದ್ದರೆ ಎಲ್ಲ ಇದೇ ಥರ ಇದೆ. ನಂಗೆ
ಒಂದು ಅರ್ಥ ಆಗಲ್ಲ ಶಿಶಿರ, ಈ ಡಿಸೈನ್ ಮಾಡಬೇಕಾದ್ರೆ ಸೊ ಸೊ ಎಲ್ಲ ಬಿಲ್ಡಿಂಗ್ಸು ಗೌರ್ಮೆಂಟ್ದೇ ಇರುತ್ತಾ, ಸೊ ಅಥವಾ ಈಗ ಲ್ಯಾಂಡ್ ಬೈ ಮಾಡಿ ಡಿಫ್ರೆಂಟ್ ನನ್ನ ಪ್ರಕಾರ ಇದೆಲ್ಲ ಗೌರ್ಮೆಂಟ್ದೇ ಇರಬೇಕು. ಸೊ ದೆನ್ ಸೆಂಟ್ರಲ್ ಇದೆಲ್ಲ ಗೌರ್ಮೆಂಟ್ ಇರುತ್ತೆ, ಅವ್ರು ರೆಂಟಿಗೆ ಕೊಡ್ಬೋದು ಅಂತ ಅನಿಸುತ್ತೆ. ಇಲ್ಲಾಂದರೆ ಎಲ್ಲ ಬಿಲ್ಡಿಂಗು ಒಂದೇ ಥರ ಯಾವ ಥರ ಇರುತ್ತೆ, ಚಾನ್ಸೇ ಇಲ್ಲ. ಮತ್ತು ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ಆಗಿನ ಕಾಲದಿಂದ ಬಿಲ್ಡಿಂಗ್ನ ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಹಾಂ ನಿಜ. ಅದು ಮೇಯ್ನ್. ಎಲ್ಲ ನೋಡಿ ಟಾಮಿ ಫಿಗರ್ ಎಲ್ಲ ಟಾಪ್ ಬ್ರ್ಯಾಂಡ್ಸೇ ಎಲ್ಲದಕ್ಕೂ ಪಡೆಯ ಕೊಟ್ಟಿರೋದು ಅನ್ಕೊತೀನಿ. ಪಿಕಾಡೆಲ್ಲಿ ಸರ್ಕಸ್ ನೋಡಿ, ಆಗ್ಲಿಂದ ಸೆಂಟ್ರಲ್ ಲಂಡನ್ ಫುಲ್ಲು ಎಲ್ಲ ನಿಮಗೆ ಹಾಂ ಹಾಂ ಇನ್ನೂ ಮುಂದಕ್ಕೆ ತೋರ್ಸೋಕ್ಕಾಗಲ್ಲ, ಯಾಕಂದರೆ ನಮ್ಮ ಸ್ಟಾಪ್ ಬಂತು, ನಾವು ಹೇಳ್ಕೊಬೇಕೀಗ. ಬನ್ನಿ ಹೋಗೋಣ. ಈಗ ಬಸ್ ಇಳಿದ್ವಿ, ಸೊ ಬನ್ನಿ ಹೋಗೋಣ. ಸೊ ಹೋಗಿ ಹಾಟ್ ಚಾಕ್ಲೇಟ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಸೊ ದುಡ್ಡಿದ್ರೆ ಮಾತ್ರ ಒಳ್ಳೆ ಶಾಪಿಂಗ್ ಮಾಡ್ಬೋದು. ಎಲ್ಲ ಟಾಪ್ ಬ್ರ್ಯಾಂಡ್ಸ್ ಇದೆ ರೋಡಲ್ಲಿದೆ. ದುಡ್ಡಿರ್ಬೇಕು, ದುಡ್ಡು ಮನಿ ಇಸ್ ಕಿಂಗ್. ಕಲಿಯುಗ. ಎಲ್ಲಿ ಹೋಗ್ತಿರೋದು ಶಿಶಿರ ಈಗ? ಈಗ ಅದೇ ಹಾಟ್ ಚಾಕ್ಲೇಟ್ಸ್. ಹಾಂ, ಎಲ್ಲಿರೋದು? ಸೋಹೋಲಿದೆ, ಇನ್ನೊಂದು ದರ್ ಇಸ್ ಸಮ್ ಅದರ್ ಪ್ಲೇಸ್ ಆಸ್ ವೆಲ್. ಸೊ ಆ ಎರಡರಲ್ಲಿದೆ. ಸೊ ಈ ಸೋಹೋ ಇದು ಹತ್ರ ಇರೋದ್ರಿಂದ ಸೊ ವಿ ಆರ್ ಗೋಯಿಂಗ್ ಓವರ್ ದೇರ್. ಇದು ಇಲ್ಲೇ ಇರೋದು ಡಿಶೂಮ್. ಹಾಂ, ಡಿಶೂಮು ಇಲ್ಲೇ ಇದೆ. ಟ್ರೈ ಮಾಡಿ ಡಿಶೂಮ್ ಮಾತ್ರ, ದ್ಯಾಟ್ಸ್ ಮೈ ಫೇವ್ರೆಟ್ ಆಯಿತಾ. ಡಿಶೂಮ್ ಮಾತ್ರ ಟ್ರೈ ಮಾಡೋದು ಮಿಸ್ ಮಾಡಲೇಬೇಡಿ. ಲಂಡನ್ ಸ್ಕಾಟ್ಲೆಂಡ್ ಯುರೋಪಿಯನ್ ಕಂಟ್ರೀಸ್ ಎಲ್ಲೇ ಹೋಗಿ ಇರುತ್ತೆ ಡಿಶೂಮ್ ಮಾತ್ರ ಟ್ರೈ ಮಾಡೋದು ಮರಿಬೇಡಿ. ನೋಡಿ ಅದೇ ಡಿಶೂಮು ಅಲ್ಲಿದೆಯಲ್ಲ, ಅದೇ ಡಿಶೂಮ್. ರೆಸ್ಟೋರೆಂಟ್ಸ್ ಟಾಪ್ ನಾಚ್, ಟಾಪ್ ಬ್ರ್ಯಾಂಡ್ಸ್ ಪಿಕಾಡೆಲ್ಲಿ ಸರ್ಕಸಲ್ಲಿ. ಸೊ ಬಟ್ ಅದೇ ಥರ ದುಡ್ಡು ಅದೇ ಥರ ಇರುತ್ತೆ. ಹಾಂ, ನಾನೀಗ ಪಿಕಾಡೆಲ್ಲಿ ಸರ್ಕಸ್ ಒಳಗಡೆ ಸಂದೇಗೊಂದಿ ಒಳಗಡೆ ಬಂದಿರೋದು. ಸೊ ನೋಡಿ ನಿಮಗೆ ಆ ಸ್ಟ್ರೀಟ್ಸ್ ಯಾವ ಥರ ಇರುತ್ತೆ ಅಂತ ನಿಮಗೊಂದು ಗ್ಲಿಮ್ಸ್ ಕೊಡೋಣ ಅಂತ ಒಂದೆರಡು ಶಾರ್ಟ್ ವೀಡಿಯೋ ತೊಗೊತಿದ್ದೀನಿ. ಸೊ ಮೋಸ್ಟ್ ಆಫ್ ದಿ ಎಲ್ಲ ಒಳಗಡೆ ಸೆಂಟ್ರಲ್ ಲಂಡನ್ ಒಳಗಡೆ ಬಂದರೆ ಒಳಗಡೆ ಬಂದರೆ ಸ್ಟ್ರೀಟ್ಸ್ ಇದೇ ಥರ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಸೆಂಟ್ರಲ್ ಲಂಡನ್ ಒಳಗಡೆ ಬಂದರೆ ಸ್ಟ್ರೀಟ್ಸ್ ಎಲ್ಲ ಇದೇ ಥರ ಇರುತ್ತೆ. ಸೊ ನಿಮ್ಗೊಂದು ಗ್ಲಿಮ್ಸ್ ಕೊಡೋಣ ಅಂತ ಒಂದೆರಡು ವೀಡಿಯೋ ಶಾರ್ಟ್ ತೊಗೊತಿದ್ದೀನಿ. ಸಖತ್ ಬ್ಯುಸಿ ಇದೆ ಇದು ಇವತ್ತು. ವೀಕ್ ಡೇ ಆದ್ರೂ ತುಂಬ ಬ್ಯುಸಿ ಇದೆ. ನಾನು ಇಷ್ಟು ಬ್ಯುಸಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಸೊ ಇನ್ನೇನು ಬಂತು. ಕ್ಯೂ ನೋಡಿ ಎಷ್ಟಿದೆ ಅಲ್ಲಿ.
ಕೇಕ್ ಎಲ್ಲ ಕ್ಯೂ ನೋಡಿ ಎಷ್ಟಿದೆ. Because it's famous. ಹಾಂ I'm not sure if it's for that one or there's a pub next to it. ನೋಡಿ ಎಲ್ಲಿದೆ. Yeah, I think there's a pub next to it, that's why. Is it? So Italian beer chocolates. So ನೋಡಿ ಕ್ಯೂ ನೋಡಿ ಎಷ್ಟಿದೆ. ಸೊ ಹೋಪ್ಫುಲಿ ಟೇಬಲ್ ಬುಕ್ ಮಾಡಿದ್ದೀವಿ, ಬನ್ನಿ ನೋಡೋಣ ಒಳ್ಳೆ ಟೇಬಲ್ ಇದೆಯೋ ಇಲ್ವೋ ಅಂತ. ಸೊ ಆ್ಯಕ್ಚುಲಿ ಟೇಬಲ್ ಬುಕ್ ಮಾಡಿದರೆ ಹೊರಗಡೆ ಟೇಬಲ್ಲು, ಬಟ್ ಹೊರಗಡೆ ಭಾಳ ಚಳಿ ಇದೆ, ಒಳಗಡೆ ಹೋಗ್ಕೊಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಹೊರಗಡೆ ಹೋಗೋದಕ್ಕೆ. ಸೊ ಈಗ ಸ್ಪೆಷಲ್ಲಾಗಿ ಡ್ರಿಂಕ್ ಮಾಡಿಸ್ತಾ ಇದ್ದೀನಿ ಶಿಶಿರಾಗೆ, ಯಾಕಂದ್ರೆ ಅವಳ ಫೇವ್ರೇಟ್ ಅಲ್ವಾ. ಐ ಆಮ್ ರೆಡಿ. And the fork for it too. Thank you. ಶಿಶಿರ ಫೇವ್ರೆಟ್ ಚಾಕ್ಲೇಟ್ ಬಂತು. ಬರೀ ಚಾಕ್ಲೇಟ್ ಇದೆಯಲ್ಲ ಶಿಶಿರ, ಇದು ಬರೀ ಚಾಕ್ಲೇಟ್ ಇದೆ. ಎಂಜಾಯ್. ಸೊ ನಾವು ತಿಂತೀವಿ, ತಿಂದಿದ್ದಾದಮೇಲೆ ಸಿಗ್ತೀವಿ. ಅಂಟಿಲ್ ದ್ಯಾಟ್ ಬಾಯ್. ಶಿಶಿರ Cheers. Which one is dark? Wait, I know. Oh, tissue Actually, ನಂದು ಡಾರ್ಕ್ ಚಾಕ್ಲೇಟು, ಆಲ್ ದ ರೆಗ್ಯುಲರ್ ಚಾಕ್ಲೇಟ್.